नाशाय श्रीशाय गुणराशये हृद्याय शुद्धविद्याय मध्वाय च नमो नमः। यो विप्रलम्भविपरीतमतिप्रभूतवादान्निरस्य कृतवान् भुवि तत्त्ववादं सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। अनवद्यात्मचारित्र्यं वादिखद्योतभास्करं विद्यामान्यगुरुं वन्दे विद्याविद्योतभास्वरम्। महत्कृतिशतैर्नित्यं विश्वरक्षणदीक्षितान् विश्वेशतीर्थचरणान् वन्दे विद्यागुरून् मम। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान्नमस्ये गुरून् मम। श्रीगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। हरिः ओं हरिः ओं हरिः ओं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। वेदव्यासगुणावासविद्याधीशसतां वश मां निराशं गतक्लेशं कुर्वनाशं हरेनिशम्। कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं। ವೇದವ್ಯಾಸರಿಂದ ರಚಿತವಾದ ಮಹಾಭಾರತದ ದೀರ್ಘವಾದ ಈ ಒಂದು ಜ್ಞಾನ ಪ್ರವಚನ ಮಾಲಿಕೆಯಲ್ಲಿ ಮತ್ತೊಮ್ಮೆ ಭಗವಂತ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ. ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು 4 ದಿವಸಗಳಲ್ಲಿ ನಮಗೆ ದೊರೆತ ಭಾಗದ ಅನುವಾದವನ್ನು ಯಥಾಶಕ್ತಿ ಮಾಡೋಣ ಅಂತ ಹೇಳ್ತಾ, ಈಗಾಗಲೇ ತಿಳಿದಂತೆ ಭೀಷ್ಮಾಚಾರ್ಯರ ಕುರುಕುಲ ಪಿತಾಮಹ ಅಂತ ಕರೆಸಿಕೊಂಡವರು. ಭೀಷ್ಮಾಚಾರ್ಯರ ಅಂತ್ಯ ನಮಗೆ ಹೆಚ್ಚು ಪರಿಚಯ ಇದೆ, ಆದರೆ ಅವರ ಆದಿ ಎಷ್ಟು ಕೇಳಿದರೂ ಅದಷ್ಟು ಸುಲಭವಾಗಿ ಜ್ಞಾಪಕ ಉಳಿಯೋದಿಲ್ಲ. ಅಂತ್ಯ ಬಹಳ ರೋಚಕವಾದದ್ದು, ಹಾಗಾಗಿ ನಮಗೆ ಹೆಚ್ಚು ಪರಿಚಿತವೂ ಹೌದು, ರೋಚಕವೂ ಹೌದು, ಜ್ಞಾಪಕದಲ್ಲಿ ಉಳಿಯುತ್ತೆ. ಆದರೆ ಇದೇ ಭೀಷ್ಮಾಚಾರ್ಯರು ಅವರ ಹಿನ್ನೆಲೆ ಏನು, ಅವರ ಭೀಷ್ಮಾಚಾರ್ಯರು ಆದದ್ಯಾಕೆ, ಇದರ ವಿವರಣೆಯನ್ನು ಈ ಒಂದು ಭಾಗದಲ್ಲಿ ಕಳೆದ ಅನೇಕ ದಿವಸಗಳಿಂದ ತಾವೆಲ್ಲ ಶ್ರವಣ ಮಾಡ್ತಾ ಇದ್ದೀರಿ. ದೇವವ್ರತ ಅಂತ ಹೆಸರನ್ನು ಪಡೆದುಕೊಂಡವ ಭೀಷ್ಮಾಚಾರ್ಯರಾದದ್ದು. ಅದು ಹೇಗೆ ಎನ್ನುವುದರ ವಿವರಣೆ ಈ ಒಂದು ಭಾಗ ಹಾಗೂ ಕಳೆದ ಭಾಗದಲ್ಲಿ ತಾವೆಲ್ಲ ಶ್ರವಣ ಮಾಡಿದ್ದೀರಿ. ಅದರ ಮುಂದುವರಿದ ಭಾಗವನ್ನು ಇವತ್ತಿನ ದಿವಸ ನೋಡೋಣ ಅಂತ. ಈಗಾಗಲೇ ತಿಳಿದಂತೆ ಶಂತನು ಮಹಾರಾಜ ಗಂಗೆಯನ್ನು ವಿವಾಹ ಮಾಡಿಕೊಂಡಿದ್ದಾನೆ. ಅವಳ ಷರತ್ತುಗಳಿಗೂ ತಾನು ಬದ್ಧನಾಗಿದ್ದಾನೆ. ಏನು ಮಾಡಿದರೂ ತಾವೇನು ಪ್ರಶ್ನೆ ಮಾಡಬಾರದು ಅಂತ ಅವಳ ಕರಾರು. ಅದಕ್ಕನುಗುಣವಾಗಿ ಆಯಿತು ಅಂತ ಶಂತನು ಮಹಾರಾಜ ತಾನು ಒಪ್ಪಿಕೊಂಡಿದ್ದಾನೆ. ಲೋಕದಲ್ಲಿ ಯಾರೂ ಮಾಡಲಾಗದ ಕೆಲಸವನ್ನು ಗಂಗೆ ಮಾಡಿದರೂ ತಾನು ಸಹಿಸಿಕೊಂಡ. ಕೊನೆಗೆ ಅವನ ಸಹನೆಯ ಕಟ್ಟೆ ಒಡೆದು ಅವ ಕೇಳಿಬಿಟ್ಟ,
ಗಂಗೆ ತಾನು ಮರೆಯಾಗಿ ಹೋಗಿದ್ದಾಳೆ ಅನ್ನುವ ಕಥಾಭಾಗದೊಂದಿಗೆ ಕಳೆದ ಪ್ರವಚನವನ್ನು ತಾವೆಲ್ಲ ಕೇಳಿದ್ದೀರಿ. ಅಲ್ಲಿಯವರೆಗೆ ಅಲ್ಲಿಂದ ಮುಂದುವರಿದ ಭಾಗ. ನಂತರ ಅದೇ ಗಂಗೆ ಬಿಟ್ಟದ್ದಕ್ಕೆ ಕಾರಣವನ್ನು ಕೂಡ ತಿಳಿಸ್ತಾಳೆ. ನಂತರ ಏನಾಯಿತು? ಶಂತನು ಮಹಾರಾಜ ಬಹಳಷ್ಟು ಪರಾಕ್ರಮಿ. ಅವನ ಪರಾಕ್ರಮವನ್ನು ವ್ಯಾಸರು ಅನೇಕ ಹಿಂದಿನ ಅಧ್ಯಾಯಗಳಲ್ಲೂ ವರ್ಣನೆ ಮಾಡಿದ್ದಾರೆ. ಮುಂದೂ ಒಮ್ಮೆ ಶಂತನುವಿನ ಪರಿಚಯವನ್ನು ಮಾಡಿಸಿಕೊಡುವಾಗ ಬಹಳ ಚೆನ್ನಾಗಿ ಅವನಲ್ಲಿರುವ ಗುಣಗಳನ್ನು ವರ್ಣನೆ ಮಾಡಿದರು. ಒಬ್ಬ ರಾಜ ಅಂತ ಕರೆಸಿಕೊಳ್ಳುವವ ಹೇಗಿರಬೇಕು ಅನ್ನೋದಕ್ಕೆ ದೃಷ್ಟಾಂತ ಅವ ಶಂತನು ಅಂತ. ಮಹಾಭಾರತದಲ್ಲಿ ಬರುವ ಎಲ್ಲ ಪಾತ್ರಗಳು ಹೀಗೆ, ಎಲ್ಲವೂ ಅತ್ಯಂತ ರೋಚಕವಾದ ಅತ್ಯಂತ ಅದ್ಭುತವಾದ ಮಹಿಮೆಗಳನ್ನು ಉಳ್ಳಂತಹ ಪಾತ್ರಗಳೇ ಮಹಾಭಾರತದಲ್ಲಿ ನಾವು ಅದನ್ನು ಕಾಣ್ತಾ ಇದ್ದೇವೆ. ಅದರಂತೆ ಶಂತನು ಮಹಾರಾಜನು ಕೂಡ ವಿಶೇಷವಾಗಿ ಅವನಲ್ಲಿ ಶಂತನೋ ಕೀರ್ತಯಿಷ್ಯಾಮಿ ಸರ್ವಾನೇವ ಗುಣಾನಹಂ ದಮೋ ದಾನಂ ಕ್ಷಮಾ ಬುದ್ಧಿ ಹ್ರೀಹಿ ಧೃತಿಸ್ತೇಜ ಉತ್ತಮಂ ನಿತ್ಯ ಅನ್ಯಾಸನ್ಮಹಾಸತ್ವೇ ಶಾಂತನೌ ಪುರುಷರ್ಷಭೆ. ಒಂದು ಒಳ್ಳೆ ಮಾತನ್ನು ಹೇಳಿದ್ದು ವ್ಯಾಸರು. ಅವನಲ್ಲಿ ಎಲ್ಲ ಗುಣಗಳು ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಗುಣಗಳು ಹೇಳ್ತಾವಂತೆ ನಮಗೆ ಶಂತನುವನ್ನು ಬಿಟ್ಟರೆ ಬೇರೆಯವರಲ್ಲಿ ನಮಗೆ ಚೆನ್ನಾಗಿ ಆಶ್ರಯ ಸಿಗೋದಿಲ್ಲ ಅಂತ ಹೇಳಿ ಎಲ್ಲವೂ ಅವನಲ್ಲಿ ಸೇರಿಕೊಂಡಿದ್ದಾವೋ ಏನು ಅಂತ. ಅಷ್ಟರ ಮಟ್ಟಿಗೆ ಅವ ದಾನ, ಜೊತೆಗೆ ಧರ್ಮ, ಶಮ, ಜೊತೆಗೆ ಅವನಲ್ಲಿ ಧೈರ್ಯ, ಇವೆಲ್ಲವೂ ಉತ್ತಮವಾದ ತೇಜಸ್ಸು, ಇವೆಲ್ಲವೂ ಅವನಲ್ಲಿ ಅವನ ಶರೀರದಲ್ಲಿ ಮೈಗೂಡಿಸಿಕೊಂಡಿದ್ದಾನೆ ಅವ ಶಂತನು. ಇಂಥ ಮಹಾಪರಾಕ್ರಮಿಯಾದವ. ಅವನ ನೀಳವಾದ ಕಂಠ, ಒಳ್ಳೆಯ ಲಕ್ಷಣಪೂರಿತವಾಗಿರತಕ್ಕಂಥ ಬಾಹುಗಳು, ಒಬ್ಬ ಕ್ಷತ್ರಿಯನಿಗೆ ಬೇಕಾಗಿರತಕ್ಕಂಥದ್ದಂಥ ಅಂಥ ಉತ್ತಮವಾದ ಬಾಹುಬಲ, ಒಳ್ಳೆಯ ಆಕೃತಿ, ಧೀರವಾದ ದಿಟ್ಟತನದ ವ್ಯಕ್ತಿತ್ವ ಅದು ಶಂತನುವಿನದ್ದು. ಯಾಕೆಂದರೆ ಹಿಂದೆಲ್ಲ ಅವನ ಪರಾಕ್ರಮವನ್ನು ತಾವು ಕೇಳಿದ್ದೀರಿ. ಅವ ಎಷ್ಟರ ಮಟ್ಟಿಗೆ ಧರ್ಮದಲ್ಲಿ ಆಸಕ್ತನಾಗಿದ್ದ ಅಂತ ಹೇಳಿದರೆ ಉಳಿದವರೆಲ್ಲ ಅವನನ್ನು ನೋಡಿ ತೀರ್ಮಾನ ಮಾಡಿದರಂತೆ. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ವಿಧವಾದ ಪುರುಷಾರ್ಥಗಳಿದ್ದಾವೆ. ಮೋಕ್ಷ ಅದು ಪರಮ ಪುರುಷಾರ್ಥ, ಬಿಟ್ಟುಬಿಡ್ರಿ. ಈ ಧರ್ಮ, ಅರ್ಥ, ಕಾಮ ಈ 3ರಲ್ಲಿ ಯಾವುದು ಶ್ರೇಷ್ಠ? ಆ 3ರಲ್ಲಿ ಯಾವುದು ಶ್ರೇಷ್ಠ ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಶಂತನುವಿನ ನೋಡಬೇಕಂತೆ. ಯಾಕೆಂದರೆ ಅವನ ಆಚರಣೆಯನ್ನು ನೋಡಿ ಎಲ್ಲ ತೀರ್ಮಾನ ಮಾಡಿದರು. ಈ ಧರ್ಮ, ಅರ್ಥ, ಕಾಮ 3ರಲ್ಲಿ ಧರ್ಮ ಅತ್ಯಂತ ಶ್ರೇಷ್ಠ ಅಂತಂದರು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಇವ ಧರ್ಮಾಚರಣೆಯನ್ನು ತಾನು ಮಾಡ್ತಾ ಇದ್ದಾನೆ. ಶಂತನುವಿನ ವೈಶಿಷ್ಟ್ಯ ಏನಪ್ಪ ಅಂತ ಹೇಳಿದರೆ, ಕೇವಲ ಒಂದು ಮನೆಯಲ್ಲಿ ಹೆಗ್ಗಳಿಕೆ ಬರಬೇಕು ಅಂಥೇಳಿ ಮನೆಯಲ್ಲಿ ಹಿರಿಯನಾದವ ತಾನು ಮಾತ್ರ ಧರ್ಮಾಚರಣೆಯನ್ನು ಮಾಡಿದರೆ ಸಾಲದಂತೆ. ಎಲ್ಲರ ಕೈಯಲ್ಲಿ, ಮನೆಯಲ್ಲಿದ್ದವರ ಕೈಯಲ್ಲೆಲ್ಲ ಧರ್ಮಾಚರಣೆ ಮಾಡಿಸಬೇಕು, ಅದು ಶ್ರೇಷ್ಠ ಅಂತ. ಅದು ನಿಜವಾದ ಧರ್ಮ. ಹಾಗೆ ಶಂತನು ತಾನು ಮಾತ್ರ ಧಾರ್ಮಿಕನಾಗದೆ, ತಾನು ಮಾತ್ರ ಧರ್ಮವನ್ನು ಆಚರಣೆ ಮಾಡೋದಲ್ಲದೆ ಎಲ್ಲರ ಕೈಯಲ್ಲೂ ಧರ್ಮವನ್ನು ಆಚರಣೆ ಮಾಡಿಸ್ತಾ ಇದ್ದ. ಬಹಳ ಚೆನ್ನಾಗಿ ವ್ಯಾಸರದನ್ನು ಉಲ್ಲೇಖ ಮಾಡುತ್ತಾರೆ. ಅವ ಶಂತನು ರಾಜ್ಯವನ್ನು ಆಳುವ ಸಂದರ್ಭದಲ್ಲಿ ವಿನಾಕಾರಣ ಯಾರಿಗೂ ಮರಣ ಇಲ್ಲ, ಅಕಾಲ ಮರಣ ಇಲ್ಲ. ಎಲ್ಲರೂ ಮಹಾಧಾರ್ಮಿಕರಾಗಿ ಧರ್ಮ ಉಳ್ಳವರಾಗಿ ಬಹಳ ಚೆನ್ನಾಗಿ ಹೇಳುತ್ತಾರೆ. ಅವ ರಾಜ್ಯವಾಳುವ ಕಾಲಕ್ಕೆ ಎಲ್ಲರ ಮಾತು ಸತ್ಯವಾದ ಮಾತುಗಳೇ ಆಗಿದ್ದವು ಅಂತ. ಹಾಗಾದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಸತ್ಯ ಅಂತ ಅರ್ಥ ಅಲ್ಲ. ಇದೇ ಮಹಾಭಾರತದ ಯುದ್ಧ ಪ್ರಸಂಗದಲ್ಲಿ ಮುಂದೆ ಕೃಷ್ಣ ಸತ್ಯ ಹಾಗೂ ಧರ್ಮದ ನಿರ್ವಚನವನ್ನು ಮುಂದೆ ಕೊಡ್ತಾನೆ. ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತು ದುಷ್ಕರಂ. ಸತ್ಯವಾದ ಮಾತನ್ನಾಡೋದು ಬಹಳ ಶ್ರೇಯಸ್ಸು, ಆದರೆ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ತಿಳಿಯೋದಿದೆಯಲ್ಲ, ಇದು ಬಹಳ ದುಷ್ಕರ. ಹಾಗಾದರೆ ಸತ್ಯ ಅಂದರೆ ಏನು? ಯಸ್ಸತಾಂ ಹಿತಮತ್ಯಂತಂ ತತ್ ಸತ್ಯಮಿತಿ ನಿಶ್ಚಯ. ಯಾವುದು ಸಜ್ಜನರ ಮನಸ್ಸಿಗೆ ಹಿತವೋ ಅದನ್ನು ಸತ್ಯ ಅಂತ ಕರೀತಾರೆ. ಮತ್ತೊಂದು ಕಡೆಯೂ ಕೂಡ ಸುಭಾಷಿತ ಹೇಳಿತು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಮಪ್ರಿಯಂ ಅಂತ. ಸತ್ಯವನ್ನೇ ಹೇಳಪ್ಪ, ಪ್ರಿಯವಾದದ್ದನ್ನು ಹೇಳಪ್ಪ. ಆ ಸತ್ಯ ಅಪ್ರಿಯವಾದರೂ ಆ ಸಜ್ಜನರ ಮನಸ್ಸಿಗೆ ನೋವಾಗುತ್ತೆ ಅಂತಾದರೆ ಅಂಥ ಸತ್ಯವನ್ನು ಹೇಳಲಿಕ್ಕೆ ಹೋಗಬೇಡ ಅಂತ ಸುಭಾಷಿತ ಮಹಾಭಾರತದ ಹಿನ್ನೆಲೆಯಲ್ಲಿ ಹೇಳಿದ ಮಾತು. ಹಾಗಾಗಿ ಯಾವುದು ಸತ್ಯವಾದ ಮಾತು, ಸಜ್ಜನರ ಮನಸ್ಸಿಗೆ ಯಾವುದು ಹಿತವೋ ಅದೇ ನಿಜವಾದ ಸತ್ಯ. ಹಾಗಾಗಿ ಅದಕ್ಕೊಂದು ದೃಷ್ಟಾಂತವನ್ನು ಕೊಟ್ಟಿತ್ತು ಮಹಾಭಾರತ. ಒಬ್ಬ ಕೌಶಿಕ ಎನ್ನುವ ಬ್ರಾಹ್ಮಣ, ಅವ
ತಪಸ್ಸನ್ನು ಆಚರಣೆಯನ್ನು ಮಾಡುತ್ತಾ ಇದ್ದಾನೆ. ಊರು ಹೊರಗೆ ತಪಸ್ಸನ್ನು ಆಚರಣೆ ಮಾಡುತ್ತಾ ಇದ್ದಾನೆ. ಊರು ಮಂದಿ ಎಲ್ಲ ದರೋಡೆಕೋರರು ಬಂದರು, ಎಲ್ಲ ಆಕ್ರಮಣ ಮಾಡಿದರು. ಅವರಿಗೆ ಹೆದರುಕೊಂಡು ಆ ಬ್ರಾಹ್ಮಣ ಯಾವ ಆಶ್ರಮದಲ್ಲಿದ್ದಾನೆಯೋ ಆ ಆಶ್ರಮದ ನೆರವನ್ನು ಪಡೆದುಕೊಂಡರಂತೆ. ಇವ ನೋಡಿದ, ಏನೋ ಗದ್ದಲ ಆಯ್ತಲ್ಲ, ಸಪ್ಪಳ ಆಯ್ತಲ್ಲ ಅಂತ ನೋಡಿದರೆ ಊರು ಮಂದಿ ಎಲ್ಲ ತನ್ನ ಆಶ್ರಮದಲ್ಲಿ ಹೊಕ್ಕೊಂಡಿದ್ದಾರೆ. ಗೊತ್ತಾಯಿತು, ಮತ್ತೆ ಕಣ್ಮುಚ್ಚಿದ. ಅಷ್ಟೊತ್ತಿಗೆ ಸರಿಯಾಗಿ ದರೋಡೆಕೋರರು ಬಂದರು. ಅವ ಕೇಳ್ತಾ ಇದ್ದಾರೆ, ಇಲ್ಲಿ ಯಾರಾದರೂ ಜನಗಳು ಬಂದ್ರಾ ಅಂತ. ಹೌದು ಅಂತ ಒಪ್ಪಿದ ಇವ. ಯಾಕೆ? ನಾನು ತಪಸ್ಸನ್ನು ಆಚರಣೆ ಮಾಡುತ್ತಾ ಇದ್ದಾನೆ, ಇವರೆಲ್ಲ ಬಂದದ್ದು ಗೊತ್ತಿದ್ದರೂ ನಾನು ಇಲ್ಲ ಅಂತ ಹೇಳಿದರೆ ನಾನು ಸುಳ್ಳು ಹೇಳದಾಗೆ ಅಂತ ತಿಳಿದು ಅವ ಸತ್ಯವನ್ನೇ ಹೇಳಿದ. ಅದರ ಪರಿಣಾಮ ಏನಾಯಿತು? ಅವನಿಗೆ ನರಕದ ಪ್ರಾಪ್ತಿ ಆಯಿತು. ಅಲ್ಲಿ ಹೋದ ಮೇಲೆ ಅವ ಕೇಳಿದ, ನನಗೆ ಯಾಕೆ ಸತ್ಯವನ್ನು ಆಡಿದರೂ, ನಾ ಎಂದೂ ಸುಳ್ಳನ್ನು ಆಡಿದವನಲ್ಲ, ಸತ್ಯವನ್ನೇ ಆಡಿದರೂ ನನಗೆ ಯಾಕೆ ನರಕ ಅಂತ ಕೇಳಿದ. ಆವಾಗ ಅವನಿಗೆ ಉತ್ತರ ಸಿಕ್ತು, ನೀನು ಸತ್ಯವನ್ನು ಆಡಿದ್ದಿಂತ ನೀನು ತಿಳಿದಿದ್ದೀಯಪ್ಪ, ನೀನು ಆಡಿದ್ದು ಸತ್ಯ ಅಲ್ಲ. ನೀನು ಹೇಳಿದ ಆ ಮಾತಿನಿಂದ ಅಷ್ಟೂ ಜನರ ಮನಸ್ಸಿಗೆ ಘಾಸಿಯಾಯಿತು. ಎಲ್ಲ ದರೋಡೆಕೋರರು ಬಂದರು, ಅವರನ್ನು ದೋಚಿದ್ರು, ಅವರಿಗೆ ಹೊಡೆತ ಬಡತದಿಂದ ಅವರ ಮನಸ್ಸಿಗೆ ನೋವಾಯಿತು ಅಂತ. ಹಾಗಾಗಿ ನೀನು ಮೇಲ್ನೋಟಕ್ಕೆ ಸತ್ಯ ಅಂತ ನೀನು ತಿಳಿದಿದ್ದಿ, ಆದರೆ ಇದು ಸತ್ಯ ಆಗಲಿಲ್ಲ, ಅದು ಸಜ್ಜನರ ಮನಸ್ಸಿಗೆ ಅದು ಅಹಿತ ಆಯಿತು. ಆದ್ದರಿಂದ ಅದು ನೀನು ಸುಳ್ಳನ್ನೇ ಆಡಿದ ಹಾಗೆ ಅಂತ ಅದರ ವಿವರಣೆಯನ್ನು ಕೊಡ್ತಾರೆ. ಅದಕ್ಕೊಂದು ಕಥೆಯ ದೃಷ್ಟಾಂತವನ್ನು ಕೊಟ್ಟು ಮಹಾಭಾರತ ಮುಂದದರ ವಿವರಣೆಯನ್ನು ಕೊಡಲಿಕ್ಕಿದೆ. ಅಂತೂ ಇಂಥ ಸತ್ಯ, ದಾನ, ಧರ್ಮ ಇವುಗಳಲ್ಲಿ ಆ ಶಂತನು ರಾಜ್ಯವಾಳುವ ಕಾಲಕ್ಕೆ ಎಲ್ಲ ಪ್ರಜೆಗಳು ಹೀಗೆ ನಡ್ಕೊಳ್ತಾ ಇದ್ದರಂತೆ. ಧರ್ಮವನ್ನು ಬಿಟ್ಟು ಯಾರೂ ಮುಂದಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಅವನನ್ನು ನೋಡಿ ಅರ್ಥ ಕಾಮಗಳಿಗಿಂತ ಧರ್ಮವೇ ಶ್ರೇಷ್ಠ ಅಂತ ತಿಳಿಬೇಕಾದರೆ ಎಷ್ಟು ಧರ್ಮದಲ್ಲಿ ನಿಷ್ಠೆ ಇರಬೇಕು. ಹಾಗೆ ಅಂತೆ ನಮ್ಮ ಮನೆಗಳಲ್ಲಿ ನಾವು ಹೇಳಿ ನಮ್ಮ ಮಕ್ಕಳು ಬುದ್ಧಿ ಕಲಿಯೋದಕ್ಕಿಂತ ನಮ್ಮನ್ನು ನೋಡಿ ಮಕ್ಕಳು ಬುದ್ಧಿ ಕಲಿಬೇಕು. ಹಾಗೆ ಹಿರಿಯರ ವರ್ತನೆಗಳಿರಬೇಕಂತೆ. ನೋಡಿ ಬುದ್ಧಿ ಕಲಿತರೆ ತಾವಾಗಿ ಒಳ್ಳೆಯ ಸುಸಂಸ್ಕೃತರಾಗ್ತಾರೆ. ನಾವು ಹೇಳಿ ಬುದ್ಧಿ ಕಲಿತರೆ ಹೇಳಿದ್ದು ಹೆಚ್ಚು ಜ್ಞಾಪಕ ಉಳಿಯೋದಿಲ್ಲ. ಹೇಳಿದಾಗಲೂ ಅವರ ಮನಸ್ಸು ಇತ್ತು ಅಂತಾದರೆ ಅದು ಸಾರ್ಥಕ, ಇಲ್ಲದೆ ಹೋದರೆ ಸಾರ್ಥಕ ಆಗುವುದಿಲ್ಲ. ಹಾಗಾಗಿ ನೋಡಿ ಕಲಿಯುವಂತೆ ಹಿರಿಯರು ಮನೆಯಲ್ಲಿ ಬದುಕಬೇಕು ಅಂತ ಹೇಳ್ತಾರೆ. ಹಾಗೆ ಶಂತನುವನ್ನು ನೋಡಿ ಇಡೀ ರಾಜ್ಯ ಹಾಗೆ ಬದುಕ್ತಾ ಇದೆ. ಇದು ಆ ಶಂತನುವಿನ ವಿಶೇಷವಾಗಿರತಕ್ಕಂಥ ವೈಶಿಷ್ಟ್ಯವನ್ನು ಮಹಾಭಾರತ ಉಲ್ಲೇಖ ಮಾಡ್ತಾ ಇದೆ. ಅದಕ್ಕೆ ಏನು ಮಾಡಿದರು? ಎಲ್ಲ ರಾಜರು ಸೇರಿ, ಇಂಥ ಧಾರ್ಮಿಕನಾದವ ನಮಗೆ ರಾಜನಲ್ಲದೆ ಮತ್ತಾರಾಗಬೇಕು? ಎಲ್ಲ ಸ್ತ್ರೀಲಂಪಟರು, ಮೋಸ ಮಾಡುವವರು, ಲೋಭಿಗಳು, ಇಂಥವರು ರಾಜರಾಗಿ ಕೂತರೆ ರಾಜ್ಯದಲ್ಲಿರುವ ಪ್ರಜೆಗಳು ಸುಖವಾಗಿರೋದಿಲ್ಲಂತೆ. ಅದಕ್ಕೆ ರಾಜ ಅಂತ ಕರೆಸಿಕೊಳ್ಳಬೇಕಾದರೆ ಹೇಗಿರಬೇಕು? ರಂಜಯತೀತಿ ರಾಜ. ಯಾರು ಪ್ರಜೆಗಳನ್ನು ರಂಜಿಸ್ತಾನೆಯೋ ಅವನನ್ನು ರಾಜ ಅಂತ ಕರೀತಾರೆ. ಹಾಗಾಗಿ ಇಂಥ ವ್ಯಕ್ತಿ, ಶಂತನುವಿನಂಥ ವ್ಯಕ್ತಿ ಪ್ರಾಯ ನಮಗೆ ಯಾರೂ ಜಗತ್ತಿನಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವನಿಗೆ ಪ್ರಜೆಗಳ ಸುಖವೇ ಇವನ ಸುಖ, ಪ್ರಜೆಗಳ ದುಃಖವೇ ಇವನ ದುಃಖ ಅಂತ ಹೀಗೆ ಬದುಕ್ತಾ ಇದ್ದಾನೆ ಶಂತನು. ಇಡೀ ತನ್ನ ಜೀವನವನ್ನು ಧರ್ಮಕ್ಕೋಸ್ಕರ ಮೀಸಲಾಗಿಟ್ಟಿದ್ದಾನೆ. ಸತ್ಯವನ್ನೇ ನುಡಿತಾ ಇದ್ದಾನೆ. ಅಂದರೆ ಯಾರ ಮನಸ್ಸಿಗೂ ನೋವನ್ನು ಉಂಟು ಮಾಡುತ್ತಾ ಇಲ್ಲ. ತಾನು ಧರ್ಮಾಚರಣೆಯನ್ನು ಮಾಡೋದಲ್ಲದೆ ಇಡೀ ರಾಜ್ಯದ ಪ್ರಜೆಗಳಿಗೂ ಧರ್ಮದ ಬುದ್ಧಿಯನ್ನು ಹುಟ್ಟು ಹಾಕಿ ಅವ ಧರ್ಮಾಚರಣೆಯನ್ನು ಮಾಡಿಸ್ತಾ ಇದ್ದಾನೆ. ಇದು ಆ ಶಂತನುವಿನ ವೈಶಿಷ್ಟ್ಯ. ಭಾಗವತದಲ್ಲಿಯೂ ಇಂಥದ್ದೇ ಒಬ್ಬ ವ್ಯಕ್ತಿಯನ್ನು ಭಾಗವತವು ಉಲ್ಲೇಖ ಮಾಡಿತು. ಭಕ್ತನಾದ ಅಂಬರೀಷ ನಡೆದುಕೊಂಡ ಬಗೆಯೂ ಹೀಗೆ. ಏಕಾದಶಿಯಲ್ಲಿ ಅಷ್ಟು ನಿಷ್ಠೆ ಅವನಿಗೆ. ತಾನು ಏಕಾದಶಿ ಉಪವಾಸವನ್ನು ಮಾಡೋದಲ್ಲದೆ ತನ್ನ ಎಲ್ಲ ಪ್ರಜೆಗಳಿಗೂ ಏಕಾದಶಿಯ ಆ ಒಂದು ಹುಚ್ಚನ್ನು ಹಿಡಿಸಿದ ವ್ಯಕ್ತಿ ಅವ ಅಂಬರೀಷ ಅಂತ ಭಾಗವತ ಉಲ್ಲೇಖವನ್ನು ಮಾಡುತ್ತಾ ಇದೆ. ಅದನ್ನು ಗಮನಿಸಿದರೆ ನಾವು ಹೇಗಿರಬೇಕು ಅನ್ನೋದನ್ನು ಪುರಾಣ ಇತಿಹಾಸಗಳು ಚೆನ್ನಾಗಿ ನಮಗೆ ಪಾಠ ಕಲಿಸ್ತಾ ಇದ್ದಾವೆ. ಆದ್ದರಿಂದ ಅಂಥ ಶಂತನು, ವೀರನಾಗಿರತಕ್ಕಂತಹ ಆ ಶಂತನುವಿನನ್ನು ಎಲ್ಲರೂ ರಾಜ್ಯದಲ್ಲಿ ಚಕ್ರಾಧಿಪತಿಯನ್ನಾಗಿ ಮಾಡಿದರಂತವನು. ಇವನೇ ನಮಗೆ ಉತ್ತಮನಾದ ರಾಜ ಎಂಬುದಾಗಿ ಅವನನ್ನು ಚಕ್ರಾಧಿಪತಿಯನ್ನಾಗಿ ಮಾಡಿ ಅವರೆಲ್ಲರೂ ನಿಶ್ಚಿಂತೆಯಿಂದ ಇದ್ದಾರಂತೆ. ಯಾಕೆಂದರೆ ದೊಡ್ಡವರನ್ನು, ಒಬ್ಬ ಯೋಗ್ಯರನ್ನು ಉನ್ನತ ಸ್ಥಾನದಲ್ಲಿ ಕೂಡಿಸಿದರೆ ಮುಂದೆ ನಮಗೆ ನಿಶ್ಚಿಂತೆ. ಯಾಕೆಂದರೆ ಎಲ್ಲ ಜವಾಬ್ದಾರಿಯನ್ನು ಅವರು ತಗೊಂಡಿರ್ತಾರೆ ಅಂತ. ಹಾಗಾಗಿ ಯಾರೋ ಅಯೋಗ್ಯರನ್ನು ಅಧಿಕಾರದಲ್ಲಿ ಕೂಡಿಸಿದರೆ ರಾಜ್ಯದಲ್ಲಿರುವ ಎಲ್ಲರಿಗೂ ಭಯ ಭಯ ಭಯ. ನೋಡ್ರಿ, ಮಹಾಭಾರತ ಹೇಳುತ್ತಾ ಇದೆ, ಲೋಕದಲ್ಲಿಯೂ ನಾವೀಗ ಅಳವಡಿಸಿಕೊಳ್ಳಬೇಕಾದಂಥ ನೀತಿಗಳನ್ನು ತಿಳಿಸ್ತಾ ಇದೆ.
ಆಗಾಗ ನಮಗೆ ಪ್ರಜಾ ರಾಜ್ಯವನ್ನು ನಿರ್ಮಾಣ ಮಾಡುವ ಅವಕಾಶಗಳು ಸಿಗ್ತಾವೆ. ಹಾಗಾಗಿ ಎಂಥವರನ್ನು, ಯೋಗ್ಯರನ್ನಾದವರನ್ನು ಎಂಥವರನ್ನ ಸ್ಥಾನದಲ್ಲಿ ಕೂಡಿಸಬೇಕು, ಎಂಥವರನ್ನು ಕೂಡಿಸಬಾರದು ಅಂತ ಹೀಗೆ ತೀರ್ಮಾನ ಮಾಡಿ ಅವರು ಚಕ್ರಾಧಿಪತಿಗಳನ್ನಾಗಿ ಮಾಡಿದ್ದು ಅವ ಶಂತನುವಿನನ್ನ ಅಂತ. ಹಾಗೆ ಮಾಡಿ ವೀತ ಶೋಕ ಭಯ ಬಾಧಾ ಸುಖ ಸ್ವಪ್ನ ನಿಬೋಧನಾ ಪತಿಂ ಭಾರತ ಗೋಪ್ತಾರಂ ಸಮಪದ್ಯಂತ ಭೂಮಿಪಾಹ ಅಂತ ಆ ಶಂತನುವನನ್ನು ರಾಜನನ್ನಾಗಿ ಮಾಡಿ ಅವರೆಲ್ಲ ಯಾವುದೇ ಭಯಗಳಿಲ್ಲದೆ, ಭಯ ಇಲ್ಲ, ದುಃಖ ಇಲ್ಲ, ಚಿಂತೆ ಇಲ್ಲ, ಇದು ಯಾವುದರಿಂದಲೂ ಇಲ್ಲದಂತೆ ನಿಶ್ಚಿಂತರಾಗಿ ರಾಜ್ಯದಲ್ಲಿ ಕೇವಲ ಧರ್ಮವನ್ನು ಪಾಲನೆ ಮಾಡಿಕೊಂಡು ಜೀವನವನ್ನು ನಡೆಸ್ತಾ ಇದ್ದಾರೆ. ಹೀಗೆ ಶಂತನು ಮಹಾರಾಜ ವಿಶೇಷವಾಗಿ ತನ್ನ ಪ್ರಜೆಗಳನ್ನೆಲ್ಲ ತಾನು ತಯಾರು ಮಾಡಿದ್ದ. ಬ್ರಹ್ಮ ಪರ್ಯಚರತ್ ಕ್ಷತ್ರಂ ವಿಷಃ ಕ್ಷತ್ರ ಮನೋರಥಾ ಬ್ರಹ್ಮಕ್ಷತ್ರ ಅನುರಕ್ತಾಶ್ಚ ಶೂದ್ರಾ ಪರ್ಯಚರನ್ ವಿಷಃ ಅಂತ ಬಹಳ ಒಳ್ಳೆಯ ಮಾತನ್ನು ಹೇಳಿದರು. ಹೇಗೆ ರಾಮಚಂದ್ರ ಅಯೋಧ್ಯಾಪಟ್ಟಣದಲ್ಲಿ ರಾಜ್ಯ ಮಾಡುವ ಕಾಲಕ್ಕೆ ಅವನ ಪ್ರಜೆಗಳು ಧರ್ಮವನ್ನು ಬಿಟ್ಟು ಬೇರೆದ್ದನ್ನು ಆಚರಣೆ ಮಾಡ್ತಾ ಇರಲಿಲ್ಲವೋ ಅದರಂತೆ ಶಂತನುವು ಕೂಡ ವಿಶೇಷವಾಗಿ ಪ್ರಜೆಗಳಲ್ಲಿ ಧಾರ್ಮಿಕ ಬುದ್ಧಿಯನ್ನು ಉಂಟು ಮಾಡ್ತಾ ಇದ್ದ. ಹಾಗಾಗಿ ಎಲ್ಲ ವರ್ಣದವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, 4 ವರ್ಣದವರು ತಮ್ಮ ತಮ್ಮ ಪಾಲಿಗೆ ಏನೇನು ಕರ್ತವ್ಯಗಳು ವಿಹಿತವೋ ಅದನ್ನು ಮಾತ್ರ ಆಚರಣೆ ಮಾಡ್ತಾ ಇದ್ದರು. ಅನ್ಯ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಹೋಗ್ತಾ ಇರಲಿಲ್ಲ ಅಂತ. ಇದು ಬಹಳ ಮುಖ್ಯ. ಅನ್ಯಧರ್ಮಾಚರಣೆ ಕೃಷ್ಣ ಗೀತೆಯಲ್ಲಿ ಹೇಳಿದಂತೆ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ. ಹಾಗಾಗಿ ಇವತ್ತು ಬ್ರಾಹ್ಮಣರಾದ ನಾವು ನಮ್ಮ ಧರ್ಮಗಳನ್ನು ಬಿಡ್ತಾ ಬಂದಿದ್ದೇವೆ. ಹಾಗಾಗಿ ನಮಗೆಲ್ಲ ಅವನತಿ ಇವತ್ತಿನ ದಿವಸ ಜಗತ್ತಿನಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆ ಮಾಡಬಾರದು. ಉತ್ತಮವಾದ ಧರ್ಮದಲ್ಲಿ ಶ್ರದ್ಧೆ, ನಿಷ್ಠೆ ಅದನ್ನು ಇಟ್ಟುಕೊಂಡು ನಮ್ಮ ಪಾಲಿನ ಕರ್ತವ್ಯವನ್ನು ಮಾಡ್ತಾ ಹೋದರೆ ನಮಗೆ ಅನ್ಯಾಯ ಆಗೋದಿಲ್ಲ. ಇದನ್ನು ಮಹಾಭಾರತ ಬಹಳ ಚೆನ್ನಾಗಿ ನಮಗದನ್ನು ತಿಳಿಸಿಕೊಟ್ಟಿದೆ. ಅವ ರಾಜ್ಯ ಮಾಡುವ ಕಾಲಕ್ಕೆ ಹೀಗಿತ್ತು ಆಗಿನ ಪರಿಸ್ಥಿತಿ ಅಂತ. ತೇಜಸ ಸೂರ್ಯಕಲ್ಪೋಭೂತ್ ವಾಯುವೇಗ ಸಮೋಜವೇ ಅಂತಕ ಪ್ರತಿಮಃ ಕೋಪೆ ಕ್ಷಮಯ ಪೃಥಿವೀ ಸಮಃ ಅಂತ. ಪ್ರಾಯ ಹಿಂದಿನ ಅಧ್ಯಾಯಗಳಲ್ಲಿಯೂ ಶಂತನುವಿನ ಪ್ರಸಂಗ ಬಂದಾಗ ಅನೇಕ ಗುಣಗಳನ್ನು ಮಹಾಭಾರತ ಉಲ್ಲೇಖ ಮಾಡಿದೆ. ಈಗಲೂ ಮತ್ತೊಮ್ಮೆ ಅದೇ ಶಂತನುವಿನ ಗುಣಗಳನ್ನು ಎಷ್ಟು ಹೇಳಿದರೂ ಪ್ರಾಯ ವ್ಯಾಸರಿಗೆ ಸಾಲಿದು ಅಂತ ಕಾಣಿಸುತ್ತೋ ಇಲ್ಲ. ಮತ್ತೊಂದಿಷ್ಟು ಯಾಕೆ ಅಂದರೆ, ಯಾಕೆ ಇಂಥವನ್ನೆಲ್ಲ ಕೇಳಬೇಕು ಪದೇ ಪದೇ? ನಮ್ಮಲ್ಲಿ ಆ ಗುಣಗಳನ್ನು ಅಳವಡಿಸಿಕೊಳ್ಳುವ ಪ್ರಯತ್ನ ನಮ್ಮಿಂದ ನಡಿಬೇಕು. ಕೇವಲ ಕೇಳೋದು ಬಿಡೋದು ಇಷ್ಟೇ ಆದರೆ ಎಷ್ಟು ಬಾರಿ ಮಹಾಭಾರತ, ಭಾಗವತ, ರಾಮಾಯಣಗಳನ್ನು ಕೇಳಿದರೂ ಉಪಯೋಗ ಇಲ್ಲ ಅಂತ. ಹಾಗಾಗಿ ಆ ಒಂದೊಂದು ಅಂಶಗಳು ಹೇಗಿದ್ದಾವೆ? ತೇಜಸ ಸೂರ್ಯಕಲ್ಪೋಭೂತ್ ವಾಯುವೇಗ ಸಮೋಜವೇ ಅಂತಕ ಪ್ರತಿಮಃ ಕೋಪೆ ಕ್ಷಮಯ ಪೃಥಿವೀ ಸಮಃ. ಇದೆಲ್ಲ ಒಳ್ಳೆಯ ರಾಜರಲ್ಲಿ ಇರಬೇಕಾದ ಗುಣ. ಒಳ್ಳೆಯ ಆತ್ಮ ತೇಜಸ್ಸು. ಏನೋ ಹೊರಗಡೆಯಿಂದ ಲೈಟ್ ಬಿಟ್ಟುಕೊಂಡು ಏನೋ ಮೇಕಪ್ ಮಾಡಿಕೊಂಡು ನಮ್ಮ ದೇಹದಲ್ಲಿ ಕಾಂತಿಯನ್ನು ತಂದುಕೊಳ್ಳೋದಲ್ಲ. ಸ್ವಭಾವ ಸಿದ್ಧವಾದ ಒಳಗಿನ ಕಾಂತಿ ಬರಬೇಕು. ಜೊತೆಗೆ ಪರಾಕ್ರಮದಲ್ಲಿ ಅಂತಕ ಪ್ರತಿಮ ಕೋಪೆ. ದುಷ್ಟರನ್ನು, ಅಯೋಗ್ಯರನ್ನು ಕಂಡರೆ ಮಹಾಕೋಪಿಷ್ಠನಾಗಿದ್ದಾನೆ. ಅಷ್ಟೇ ಸಾಧುಗಳು, ಸಜ್ಜನರು ಬಂದರೆ ಕ್ಷಮೆಯಲ್ಲಿ ಪೃಥಿವಿಗೆ ಸಮಾನನಾಗಿದ್ದ ಶಂತನು ಮಹಾರಾಜ ಅಂತ. ಎಲ್ಲೇ ಕ್ಷಮಾಗುಣಕ್ಕೆ ದೃಷ್ಟಾಂತವನ್ನು ಕೊಡಬೇಕಾದರೂ ಕೂಡಲೇ ಪೃಥಿವಿಯನ್ನು ದೃಷ್ಟಾಂತವಾಗಿ ಕೊಡ್ತಾರೆ. ಯಾಕೆ ಅಂದರೆ ಅಷ್ಟು ಕ್ಷಮಾಗುಣ ಭೂಮಿಯಲ್ಲಿದೆ. ಹಾಗಾಗಿ ಎಷ್ಟು ಜನರನ್ನು ಸಹಿಸ್ತಾ ಇದ್ದಾಳೆ ಇವತ್ತು ಭೂಮಿ. ಮಾಡಬಾರದ ಅನೇಕ ಅನಾಚಾರಗಳನ್ನು ಮಾಡಿದರೂ ಇವತ್ತು ಎಲ್ಲವನ್ನು ಕ್ಷಮಿಸುವ ದೊಡ್ಡ ಗುಣ ಅದು ಪೃಥಿವಿಯಲ್ಲಿದೆ. ಆದ್ದರಿಂದ ಕ್ಷಮಯ ಪೃಥಿವೀ ಸಮಃ ಅಂತ ಹೇಳ್ತಾರೆ. ಅಂಥದ್ದೇ ಕ್ಷಮಿಸುವ ಗುಣ ಅದು ಶಂತನುವಿನನ್ನು ನಾವು ವಿಶೇಷವಾಗಿ ಕಾಣ್ತಾ ಇದ್ದೇವೆ. ಕ್ಷಮಿಸೋದಂದರೆ ಏನರ್ಥ? ತಪ್ಪು ಮಾಡಿದವರನ್ನು ಕ್ಷಮಿಸೋದ? ಕ್ಷಮಾಗುಣ ಇರಬೇಕು ಅಂದರೆ ಅದಕ್ಕೆ ಒಳ್ಳೆ ದೃಷ್ಟಾಂತ. ನಿರಪರಾಧಿಗಳನ್ನು ಶಿಕ್ಷಿಸಬಾರದು, ಅಪರಾಧಿಗಳನ್ನು ಶಿಕ್ಷೆ ಮಾಡಬೇಕು. ಆದರೆ ಅವರಿಗೆ ಮೊದಲು ಕ್ಷಮಾಭಿಕ್ಷೆ ನೀಡಿ ಮತ್ತೊಮ್ಮೆ ತಪ್ಪಾದರೆ ಅವರನ್ನು ಶಿಕ್ಷಿಸಬೇಕು ಅಂತ. ಇದು ರಾಜನಾದವನಲ್ಲಿ ಇರಬೇಕಾದ ಪ್ರಮುಖವಾದ ಲಕ್ಷಣಗಳು. ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದವರು ಅಂಥವ್ರನ್ನೆಲ್ಲ ತೊಗೊಂಡೋಗಿ ಶೂಲಕ್ಕೆ ಏರಿಸಿಬಿಟ್ರೆ ಅವನನ್ನು ರಾಜ ಅಂತ ಕರೆಯೋದಿಲ್ಲಂತೆ. ಮೊದಲು ಅವನಿಗೆ ಕ್ಷಮಾಭಿಕ್ಷೆಯನ್ನು ನೀಡಬೇಕು. ಅವ ಏನು ಮಾಡಿದ್ದಾನೆ ತಪ್ಪನ್ನು ಅರಿತು ಅವನಿಗೆ ಕ್ಷಮಿಸಿ ಆಮೇಲೆ ಬೇಕಾದರೆ ಅವನಿಗೆ ಶಿಕ್ಷೆಯನ್ನು ಕೊಡ್ರಿ. ಇಂಥ ಕೆಲಸವನ್ನು ಶಂತನು ತಾನು ಸ್ವಯಂ ಮಾಡ್ತಾ ಇದ್ದ. ಬ್ರಹ್ಮಧರ್ಮೋತ್ತರೇ ರಾಜ್ಯೇ ಶಂತನರು ವಿನಯಾತ್ಮವಾನ್ ಸಮಂ ಶಶಾಸ ಭೂತಾನಿ ಕಾಮರಾಗ ವಿವರ್ಜಿತ ಅಂತ. ಮತ್ತೊಂದು ಶಂತನುವಿನ ಗುಣ, ಯಾರಲ್ಲಿಯೂ ಪಕ್ಷಪಾತ ಮಾಡ್ತಾ ಇರಲಿಲ್ಲ.
ಇವ ನನಗೆ ಅತ್ಯಂತ ಬೇಕಾದವ, ಇವ ನನಗೆ ಬೇಡವಾದವ, ಹಾಗಾಗಿ ಇವನನ್ನು ದ್ವೇಷ ಮಾಡಬೇಕು, ಇವನನ್ನು ಯೋಗ್ಯತೆ ಇಲ್ಲದಿದ್ದರೂ ಇವನನ್ನು ತೊಗೊಂಡೋಗಿ ಮೇಲಕ್ಕೆ ಕೂಡಿಸ್ಬೇಕು ಅಂತ. ಇಂಥವೆಲ್ಲ ಆಲೋಚನೆಗಳು ಆ ಶಂತುವಿನ ಬಳಿಯಲ್ಲಿ ಸುಳಿತವೇ ಇರಲಿಲ್ಲಂತೆ. ಯಾಕೆಂದರೆ ಅದಕ್ಕೆ ಕಾರಣ ಕಾಮರಾಗ ವಿವರ್ಜಿತ. ಅವನಿಗೆ ಈ ರಾಗ ದ್ವೇಷ ಕಾಮನೆಗಳು ವಿಶಿಷ್ಟವಾದ ಬಯಕೆಗಳು ಇದ್ಯಾವುದೂ ಇಲ್ಲಲ್ಲ. ರಾಜನ ಪ್ರಜೆಗಳು ರಾಜ್ಯದಲ್ಲಿ ಸುಖವಾಗಿರಬೇಕು ಅಂತಾದರೆ ರಾಜನಾದವನಲ್ಲಿ ಲೋಭ ಕಾಮ ಇವುಗಳಿರಬಾರ್ದಂತೆ. ಲೋಭ ಎಂಬ ಗುಣ ರಾಜನಲ್ಲಿತ್ತು ಅಂತಾದರೆ ಪ್ರಜೆಗಳು ಸುಖವಾಗಿರಲಿಕ್ಕೆ ಸಾಧ್ಯ ಇಲ್ಲ. ಲೋಭ ಅಂದರೇನು? ಎಲ್ಲವೂ ನನಗೇ ಬೇಕು ಅಂತ, ಪ್ರಜೆಗಳ ಎಲ್ಲ ಸಂಪತ್ತು ನನಗೇ ಬೇಕು ಅಂತ ಅವಳು ಕಿತ್ಕೊಳ್ಳಿಕ್ಕೆ ಶುರು ಮಾಡಿದರೆ ರಾಜ, ಪ್ರಜೆಗಳು ಹೇಗೆ ಸುಖವಾಗಿರಲಿಕ್ಕೆ ಸಾಧ್ಯ? ಹಾಗಾಗಿ ರಾಜನಾದವ ಕಾಮ ರಾಗ ಇವುಗಳಿಂದ ಮಾತ್ಸರ್ಯ, ಲೋಭ ಮೋಹ ಮದ ಮಾತ್ಸರ್ಯಗಳಿಂದ ದೂರನಾಗಿದ್ದ ಅಂತಾದರೆ ಪ್ರಜೆಗಳು ಚೆನ್ನಾಗಿರುತ್ತಾರೆ ಅಂತ. ಅದಕ್ಕೆ ಮುಂದೆ ಉದ್ಯೋಗ ಪರ್ವದಲ್ಲಿ ಬರುತ್ತೆ. ವಿದುರ ಹೇಳುತ್ತಾನೆ ಧೃತರಾಷ್ಟ್ರನನ್ನು ಕುರಿತು, ಎಂಥವರ ಕೈಯಲ್ಲಿ ನೀನು ರಾಜ್ಯ ಕೊಟ್ಟಿದ್ದಿ ಅಂತ. ದುಶ್ಯಾಸನ, ದುರ್ಯೋಧನ, ಶಕುನಿ, ಕರ್ಣ ಒಬ್ಬೊಬ್ಬರು ಎಂತೆಂಥ ವ್ಯಕ್ತಿಗಳು. ಒಬ್ಬ ಲೋಭಿ, ದುರ್ಯೋಧನ ಲೋಭಿ ಆದರೆ, ದುಶ್ಯಾಸನ ಸ್ತ್ರೀಲಂಪಟ, ಮತ್ತೊಬ್ಬ ಕರ್ಣ ಮತ್ಸರಿ, ಇವ ನಯವಂಚಕ ಶಕುನಿ. ಇಂಥವರ ಕೈಯಲ್ಲಿ ರಾಜ್ಯ ಕೊಟ್ಟರೆ ಪ್ರಜೆಗಳು ಸುಖವಾಗಿರ್ತಾರೋ? ನನಗೆ ನಿದ್ರೆ ಬರ್ತಾ ಇಲ್ಲ ಅಂತ ಹೇಳಿ ಧೃತರಾಷ್ಟ್ರ ಕೇಳುತ್ತಾ ಇದ್ದಾನೆ ವಿದುರನ ಬಳಿಯಲ್ಲಿ. ಹೇಗಪ್ಪ ಸುಖ ಸಿಗಲಿಕ್ಕೆ ಸಾಧ್ಯ ಪ್ರಜೆಗಳಿಗೆ? ಇಂಥವರ ಕೈಯಲ್ಲಿ ನೀನು ರಾಜ್ಯವನ್ನು ಕೊಟ್ಟರೆ ರಾಜ್ಯ ಸುಖವಾಗಿರೋದಿಲ್ಲ, ನಿನಗೂ ನಿದ್ರೆ ಬರೋದಿಲ್ಲ. ಹಾಗಾಗಿ ಇಂಥವರ ಕೈಯಿಂದ ಕಿತ್ತುಕೊಂಡು ಪಾಂಡವರ ಕೈ ಕೊಡು ಅನ್ನೋದರಲ್ಲಿ ವಿದುರನ ಮಾತಿನ ತಾತ್ಪರ್ಯ ಇದೆ. ಹೀಗೆ ರಾಜನಾದವನಲ್ಲಿ ಪ್ರಮುಖವಾಗಿ ಇರಬೇಕಾದ ಗುಣಗಳು ಲೋಭ ಇರಬಾರದು, ಮಾತ್ಸರ್ಯ ಇರಬಾರದು, ಕಾಮಕ್ರೋಧಗಳಿರಬಾರದು, ಶಾಂತನಾಗಿರಬೇಕು. ಆದ್ದರಿಂದಲೇ ಇವನಿಗೆ ಶಂತನು ಅಂತ ಹೆಸರು ಬಂದದ್ದು. ಇಂಥ ವಿಶೇಷವಾಗಿರತಕ್ಕಂತಹ ಗುಣಗಳನ್ನು ಪಡೆದವ. ಗಂಭೀರ ಸತ್ವಸಂಪನ್ನ ಪೂರ್ಣಚಂದ್ರ ನಿಭಾನನಃ. ಇವನ ನಡಿಗೆ ಇವನ ನಡೆ ಇವನ ನುಡಿ ಎಲ್ಲವೂ ಅತ್ಯಂತ ಗಂಭೀರವಾಗಿದೆ. ನಿಜವಾಗಲೂ ನೋಡಿದರೆ ಮತ್ತೆ ಮತ್ತೆ ನೋಡಬೇಕು ಅನ್ನುವ ಆ ಒಂದು ಛಲ ಜೊತೆಗೆ ಆ ಒಂದು ಆಕರ್ಷಣ ಶಕ್ತಿ ಎಲ್ಲವೂ ಶಂತನುವಿನಲ್ಲಿದೆ. ಇಂಥ ವ್ಯಕ್ತಿಯಾದ ಅವ ತಸ್ಮಿನ್ ಕುರುಪತಿ ಶ್ರೇಷ್ಠೆ ರಾಜರಾಜೇಶ್ವರೇ ಸತಿ ಶ್ರಿತವಾಗಭವತ್ ಸತ್ಯಂ ದಾನ ಧರ್ಮಾಶ್ರಿತಂ ಮನಃ ಅಂತ. ಎಲ್ಲರ ಮನಸ್ಸು ದಾನ ಧರ್ಮಗಳಲ್ಲಿ ರತವಾಗಿದೆ ಅಂತ. ಒಟ್ಟೊಟ್ಟಿಗೆ ಇದನ್ನು ಪದ ಪ್ರಯೋಗ ಮಾಡುತ್ತೇವೆ ನಾವು, ದಾನ ಧರ್ಮ ಮಾಡಬೇಕು ಅಂತ ಹೇಳಿ. ಏನದು ದಾನ ಧರ್ಮ ಅಂತ ಹೇಳಿದರೆ, ಶಂತನು ರಾಜನಾಡುವ ರಾಜ್ಯವನ್ನು ಆಳುವ ಕಾಲಕ್ಕೆ ಎಲ್ಲ ಪ್ರಜೆಗಳ ಮಾತು ಅದು ಸತ್ಯವಾದ ಮಾತಾಗಿತ್ತು. ಎಲ್ಲರ ಮನಸ್ಸು ದಾನ ಧರ್ಮಗಳಲ್ಲಿ ರತವಾಗಿತ್ತು ಅಂತಂದರು. ಒಟ್ಟೊಟ್ಟಿಗೆ ಬಳಸುವ ಪದ ಇದು. ದಾನ ಅಂದರೇನು, ಧರ್ಮ ಅಂದರೇನು? ದಾನ ಧರ್ಮ ಮಾಡಬೇಕು ಅಂತ ಹೇಳಿಬಿಡುತ್ತೇವೆ ಸಹಜವಾಗಿ. ದಾನ ಅಂದರೆ ಯೋಗ್ಯನಾದ ವ್ಯಕ್ತಿ, ಒಳ್ಳೆಯ ಶಾಸ್ತ್ರವನ್ನು ಅಭ್ಯಾಸ ಮಾಡಿದ ವ್ಯಕ್ತಿ, ನಿರಂತರವಾಗಿ ಆಚಾರಶೀಲನಾದ ವಿಚಾರಶೀಲನಾದ ವ್ಯಕ್ತಿಯನ್ನು ಮನೆಗೆ ಕರೆದು ಒಳಗಡೆ ಆಸನ ಪಾದ್ಯಾದಿಗಳನ್ನು ಕೊಟ್ಟು ಅವನನ್ನು ಕೂಡಿಸಿ ಅವನಿಗೆ ಅರ್ಘ್ಯಪಾದ್ಯಾದಿ ಉಪಚಾರಗಳನ್ನು ಮಾಡಿ ಅವನಿಗೇನು ಪದಾರ್ಥಗಳನ್ನು ಕೊಡ್ತೇವಲ್ಲ ಅದನ್ನು ದಾನ ಅಂತ ಕರೀತಾರೆ. ಧರ್ಮ ಅಂದರೇನು? ಮಾನವೀಯತೆಯಿಂದ ಕೊಡುವ ವಸ್ತುವನ್ನು ಧರ್ಮ ಅಂತ ಕರೀತಾರೆ. ಯಾರೋ ಬೀದಿಯಲ್ಲಿ ಅಮ್ಮ ಅಂತ ಕರೆದ ಒಬ್ಬ, ಮಾನವೀಯತೆಯ ದೃಷ್ಟಿಯಿಂದ ಹೋಗಿ ಅವನಿಗೊಂದು ಪದಾರ್ಥವನ್ನು ಕೊಟ್ಟೆವು, ಅದನ್ನು ಧರ್ಮ ಅಂತ ಕರೆದರು. ಹಾಗಾಗಿ ದಾನ ಅಂತ ಹೇಳಿದರೆ ಅದು ಉತ್ತಮವಾದ ವ್ಯಕ್ತಿಯನ್ನು ಮನೆಗೆ ಕರೆದು ಆದರ ಉಪಚಾರಗಳನ್ನು ಮಾಡಿ ಅವನಿಗೆ ವಸ್ತುಗಳನ್ನು ಕೊಡ್ತಕ್ಕಂಥದ್ದು. ಧರ್ಮ ಅಂದರೆ ಮಾನವೀಯತೆಯಿಂದ ಕೊಡುವ ವಸ್ತುಗಳನ್ನು ಧರ್ಮ ಅಂತ ಕರೀತಾರೆ. ಹಾಗಾಗಿ ನಾವು ದಾನಿಗಳೂ ಆಗಬೇಕು, ಧರ್ಮಿಗಳೂ ಆಗಬೇಕು. ಕೃಷ್ಣ ಅದನ್ನೇ ಗೀತೆಯಲ್ಲಿ ಒಂದು ಮಾತು ಹೇಳಿದ, ತಸ್ಯ ಪ್ರಾಣ್ಯುಪಕಾರೇಣ ಪ್ರೀತೋ ಭವತಿ ಕೇಶವ. ಭಗವಂತನಿಗೆ ಯಾರು ಉತ್ತಮವಾದ ಸಾತ್ವಿಕ ಭಕ್ತರು? ಕೇವಲ ಪ್ರತಿಮೆಗಳಲ್ಲಿ ಮಾತ್ರ ಭಗವಂತನನ್ನು ಕಾಣುವವರು ಉತ್ತಮ ಭಕ್ತರಲ್ಲಂತೆ, ಸಾತ್ವಿಕ ಭಕ್ತರಲ್ಲಂತೆ. ಎಲ್ಲರಲ್ಲಿಯೂ ಎಲ್ಲ ವಸ್ತುಗಳಲ್ಲಿಯೂ ಭಗವಂತನನ್ನು ಕಾಣುವವರು ಸಾತ್ವಿಕ ಭಕ್ತರು ಅಂತ ಘೋಷಣೆ ಮಾಡಿತ್ತು ಭಾಗವತ ಅಂತ. ಹಾಗೆಯೇ ಅವರಲ್ಲಿಯೂ ಭಗವಂತನನ್ನು ಕಾಣಬೇಕು. ಅದಕ್ಕೆ ಭಾಗವತ ಹೇಳುವ ಮತ್ತೊಬ್ಬ ವ್ಯಕ್ತಿ ರಂತಿದೇವನ ದೃಷ್ಟಾಂತವನ್ನು ಕೊಟ್ಟಿತ್ತು ನವಮಸ್ಕಂದ ಭಾಗವತ. ಅವನ ದೃಷ್ಟಾಂತವನ್ನು ಕಂಡರೆ ಚಂಡಾಲ ಬಂದ, ನಾಯಿಗಳಿಗೂ ಆಹಾರ ಕೊಟ್ಟ, ಚಂಡಾಲರಿಗೂ ಆಹಾರ ಕೊಟ್ಟ, ಎಲ್ಲರಿಗೂ ಆಹಾರವನ್ನು ಕೊಟ್ಟ.
48 ದಿವಸಗಳ ಕಾಲ ಉಪವಾಸ ಇದ್ದು ನಂತರ ಸಿಕ್ಕಿದ ಆಹಾರವನ್ನು ಪ್ರತಿಯೊಬ್ಬರ ಒಳಗೆ ಭಗವಂತನ ಚಿಂತನೆಯನ್ನು ಮಾಡಿ ದಾನ ಮಾಡಿದ ಆ ರಂತಿದೇವನ ದೃಷ್ಟಾಂತವನ್ನು ಭಾಗವತ ನಮ್ಮ ಮುಂದೆ ಇಟ್ಟಿದೆಯಲ್ಲ. ಹಾಗಾದರೆ ಹೇಗಿರಬೇಕು ನಮ್ಮ ಅನುಸಂಧಾನ, ನಮ್ಮ ಭಾವನೆ, ಇವುಗಳನ್ನು ಭಾಗವತ ಹಾಗೂ ಮಹಾಭಾರತಗಳು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಆದ್ದರಿಂದ ನಾವು ದಾನಿಗಳೂ ಆಗಬೇಕು, ಉತ್ತಮರಾದ ಯೋಗ್ಯರಾದ ವ್ಯಕ್ತಿಗಳಿಗೆ ದಾನವನ್ನು ಮಾಡಬೇಕು, ಧರ್ಮಿಗಳೂ ಆಗಬೇಕು, ಎಲ್ಲರಲ್ಲಿಯೂ ಭಗವಂತನನ್ನು ಕಾಣುವ ಆ ಒಂದು ಗುಣವನ್ನು ನಾವು ಬೆಳೆಸ್ಕೊಳ್ಬೇಕು ಅಂತ ಮಹಾಭಾರತದ ಈ ಶಂತನುವಿನ ಗುಣವನ್ನು ವರ್ಣನೆ ಮಾಡುವುದರ ಮೂಲಕ ನಮಗೊಂದು ಪಾಠ ಕಲಿಸಿದ್ದು ಮಹಾಭಾರತ. ಅದು ಹೀಗೆ ಅಂತ. ಹಾಗಾಗಿ ದಾನ ಮಾಡುವಾಗ ನಮ್ಮ ಮನಸ್ಸು ಕೇಳೋದಿಲ್ಲ. ಕೊಡಬೇಕು ಅಂತ ರಾತ್ರಿ ಮನಸ್ಸಾಗಿರುತ್ತೆ, ಬೆಳಗ್ಗೆ ಅಷ್ಟೊತ್ತಿಗೆಲ್ಲೋ ಹೋಗೇ ಬಿಟ್ಟಿರುತ್ತೆ ಅದು ಅಂತ. ಹಾಗಾಗಿ ನಮ್ಮ ಮನಸ್ಸು ದಾನ ಧರ್ಮಗಳಲ್ಲಿ ರತರಾಗಿರಬೇಕು. ಆ ಕಾರಣ ಆ ಮನಸ್ಸು ದೃಢವಾಗಿ ನಿಲ್ಲಬೇಕು ಅಂತಾದರೆ ನಮಗೆ ಸಂಸ್ಕಾರವನ್ನು ಹುಟ್ಟು ಹಾಕುವವರು ಬಲವಾಗಿರಬೇಕು ಅಂತ ಅರ್ಥ. ಹಾಗೆಯೇ ತಾನು ಶಂತನು ರಾಜನಾಗಿ ಧರ್ಮದಲ್ಲಿ ಆಸಕ್ತನಾಗಿದ್ದಾನೆ, ದಾನದಲ್ಲಿ ಆಸಕ್ತನಾಗಿದ್ದಾನೆ, ಕಾಮಕ್ರೋಧಗಳಿಂದ ವರ್ಜಿತನಾಗಿದ್ದಾನೆ. ಇಂಥವನ ಕೈಯಲ್ಲಿ ಬೆಳೀತಾ ಇರತಕ್ಕಂಥ ಪ್ರಜೆಗಳು, ಇಂಥವನ ಕೈಯಲ್ಲಿ ಇಂಥ ರಕ್ಷಣೆಯನ್ನು ಪಡಿತಾ ಇರತಕ್ಕಂಥ ಪ್ರಜೆಗಳು ಇನ್ನು ಹೇಗಿರ್ಲಿಕ್ಕೆ ಸಾಧ್ಯ? ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ತಾರೆ. ರಾಜ ಹೇಗೋ ಹಾಗೆ ಪ್ರಜೆಗಳು ಅಂತ. ರಾಜನಾದವ ಅವ ಖದೀಮನಾಗಿದ್ದರೆ, ಮೋಸ ಮಾಡುವವನಾಗಿದ್ದರೆ, ದರೋಡೆಕೋರನಾಗಿದ್ದರೆ ಅವನ ಪ್ರಜೆಗಳಿಗೂ ಅದೇ ಬುದ್ಧಿ ಬರುತ್ತೆ. ಅದಕ್ಕೆ ಹೇಳುತ್ತಾರೆ ನೋಡ್ರಿ, ತಿನ್ನುವ ಅನ್ನ ಬಹಳ ಹುಷಾರಾಗಿರಬೇಕು ಅಂತ. ಯಾರು ಹಾಕ್ತಾರೆ, ಕೆಟ್ಟವರು ಹಾಕಿದ ಅನ್ನವನ್ನು ಉಂಡ್ರೆ ನಮಗೂ ಕೆಟ್ಟ ಬುದ್ಧಿಯೇ ಬರುತ್ತೆ ಅಂತ. ಮಹಾಧಾರ್ಮಿಕನಾದ ಶಂತನು ಹಾಕಿದ ಮಾರ್ಗದಲ್ಲಿ ನಡೀತಾ ಇದ್ದಾರೆ ಎಲ್ಲರೂ ಕೂಡ. ಹಾಗಾಗಿ ಯಾರೂ ಧರ್ಮವನ್ನು ಬಿಟ್ಟು ಹೋಗ್ತಾ ಇಲ್ಲ, ಎಲ್ಲರೂ ಧರ್ಮದಲ್ಲಿ ಆಸಕ್ತರಾಗಿದ್ದಾರೆ. ಇದು ಶಂತನುವಿನ ಮಹಾಗುಣವನ್ನು ಮಹಾಭಾರತ ಎತ್ತಿ ಹಿಡಿತಾ ಇದೆ ಅಂತ. ಇದರ ಮೂಲಕ ನಮ್ಮ ಮನೆ, ನಮ್ಮ ರಾಜ್ಯ, ನಮ್ಮ ದೇಶ ಹೇಗಿರಬೇಕು, ದೇಶವನ್ನು ಆಳುವ ನಾಯಕರಾದವರು ಹೇಗಿರಬೇಕು ಅನ್ನೋದನ್ನು ಮಹಾಭಾರತವನ್ನು ನೋಡಿ ನಾವು ಕಲಿಬೇಕಂತ. ಅದಕ್ಕೆ ಹೇಳಿದರಲ್ಲ ಒಂದು ಮಾತು, ವ್ಯಾಸೋಚ್ಚಿಷ್ಟಂ ಜಗತ್ಸರ್ವಂ ಅಂತ ಹೇಳುತ್ತಾರೆ. ಮಹಾಭಾರತದಲ್ಲಿ ವ್ಯಾಸರು ಹೇಳದ ಮಾತು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಅಂತ. ಇದರಲ್ಲಿ ಹೇಳಿದ್ದೇ ಜಗತ್ತಿನಲ್ಲಿ ನಡಿಬೇಕು ಹೊರತು ವ್ಯಾಸರು ಹೇಳಿದ್ದು ಇಲ್ಲಿ ಜಗತ್ತಿನಲ್ಲಿ ಇದೆ, ವ್ಯಾಸರು ಹೇಳದ್ದು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಅಂತ. ಈ ಒಂದು ಹೆಗ್ಗಳಿಕೆ ಅದು ಮಹಾಭಾರತಕ್ಕಿದೆ. ಆ ದೃಷ್ಟಿಯಲ್ಲಿ ಇಂಥ ಶಂತನು ಮಹಾರಾಜ ವಿಶೇಷವಾಗಿ ಯಾಗವನ್ನು ತನ್ನ ಧರ್ಮವನ್ನೆಲ್ಲ ಆಚರಣೆ ಮಾಡಿಕೊಂಡು ರಾಜ್ಯದಲ್ಲಿದ್ದಾನೆ. ಪಶುಗಳು ಯಾಗಕ್ಕೋಸ್ಕರ ಮಾತ್ರ ಮೀಸಲಾಗಿದ್ದಾವೆ. ಪುರುಷರು, ಸ್ತ್ರೀ ಪುರುಷರು ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾತಕ್ಕೋಸ್ಕರ? ಕೇವಲ ಸಂಭೋಗದ ಸುಖವನ್ನು ಅನುಭವಿಸ್ತಾ ಇರೋದು ಸಂತಾನದ ಅಭಿವೃದ್ಧಿಗೆ ಮಾತ್ರ, ಹೊರತು ಯಾವುದೋ ಒಂದು ಕಾಮದ ಆಸೆಯನ್ನು ತೀರಿಸಿಕೊಳ್ಳಬೇಕು ಅನ್ನೋ ಉದ್ದೇಶದಿಂದಾಗಲಿ ಅಥವಾ ಇನ್ಯಾವುದೋ ಬೇರೆ ಉದ್ದೇಶದಿಂದಾಗಲಿ ಅಲ್ಲ. ಹೀಗೆ ಪ್ರಜೆಗಳಲ್ಲಿ ಉತ್ತಮವಾದ ಭಾವನೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂಥ ಶ್ರೇಷ್ಠವಾದ ವ್ಯಕ್ತಿ 36 ವರ್ಷಗಳ ಕಾಲ ಚೆನ್ನಾಗಿ ರಾಜ್ಯಭಾರವನ್ನು ಮಾಡಿದ್ದಾನೆ ಆ ಶಂತನು ಮಹಾರಾಜ. ನಂತರ ಇಂಥ ಶಂತನುವಿನ ವರ್ಣನೆಯನ್ನು ಮಾಡಿದ ಮಹಾಭಾರತ ವೈಶಂಪಾಯನವರು ಜನಮೇಜನಿಗೆ ಹೇಳುತ್ತಾ ಇದ್ದಾರೆ. ಇಂಥ ಶ್ರೇಷ್ಠನಾದ ಶಂತನುವಿಗೆ ಅವನ ಮಗನಾದ ದೇವವ್ರತನ ಭೇಟಿಯಾಯಿತು ಅಂತಂದು ಬಹಳ ರೋಚಕತೆಯನ್ನು ಉಳಿಸಿಕೊಳ್ತಾ ಇದ್ದಾರೆ ವೈಶಂಪಾಯನರು ಹೇಳುವಾಗ. ಸುಮ್ಮನೆ ಹಾಗೆ ಏನೋ ಒಂಥರ ಕ್ಯೂರಿಯಾಸಿಟಿ ಇಲ್ಲದೆ ಹೋದರೆ ನಮಗೇನು ಮುಂದಿನ ಕಥೆ ರೋಚಕವಾಗಿ ಉಳಿಯೋದಿಲ್ಲ. ಅದರಂತೆ ಇಂಥ ಶ್ರೇಷ್ಠವಾದ ಶಂತನುವಿಗೆ ದೇವವ್ರತ ಅನ್ನುವ ಮಗ ಇದ್ದಾನೆ. ಅವನು ಹೇಗೆ ಹುಟ್ಟಿದ ಅನ್ನುವ ಕಥೆಯನ್ನೆಲ್ಲ ಹಿಂದೆ ನಾವು ಕೇಳಿದ್ದೇವೆ. ಇಂಥ ಶಂತನುವಿಗೆ ಅವನ ಮಗನ ಭೇಟಿಯಾಯಿತು. ಭೇಟಿಯಾಗೋದು ಕೂಡ ಬಹಳ ಅನೇಕ ಅಂಶಗಳನ್ನು ಕೂಡಿಕೊಂಡು ವೈಶಂಪಾಯನರು ಜನಮೇಜನಿಗೆ ತಿಳಿಸ್ತಾ ಇದ್ದಾರೆ. ಇವ ದೇವವ್ರತ ತಂದೆಗೆ ತಕ್ಕ ಮಗ ಅಂತ, ಅಷ್ಟೇ ವೇದ ವಿದ್ಯೆಗಳಲ್ಲಿ ಪರಿಣಿತಿಯನ್ನು ಪಡೆದವ, ಒಳ್ಳೆಯ ಆಚಾರ, ಒಳ್ಳೆಯ ನಡವಳಿಕೆ, ವಿದ್ಯೆಯಲ್ಲಿ ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಪರಿಣತೆ, ಇಂಥ ಅನೇಕ ಅಂಶಗಳನ್ನು ಪಡೆದಿರತಕ್ಕಂಥ ವ್ಯಕ್ತಿ. ಐಹಿಕವಾಗಿ ಆಮಂತ್ರಿಕವಾದ ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ವಿಶೇಷವಾದ ಪರಿಣಿತಿಯನ್ನು ಪಡೆದ ಆ ಶಂತನು ದೇವವ್ರತನ ಭೇಟಿಯನ್ನು ಶಂತನುವಿಗೆ ಹೇಗಾಯಿತು ಅನ್ನೋದನ್ನು ಮುಂದೆ ವಿವರಣೆ ಮಾಡ್ತಾ ಇದ್ದಾರೆ ವೈಶಂಪಾಯನರು ಅಂತ. ಒಮ್ಮೆ ಶಂತನು ಮಹಾರಾಜ ಬೇಟೆಗೋಸ್ಕರ ಹೋಗಿದ್ದಾನೆ ಅಂತ. ಗಂಗಾ ನದಿಯ ತೀರ ಬೇಟೆಯನ್ನು ಆಡ್ತಾ ಇದ್ದಾನೆ ಶಂತನು ಮಹಾರಾಜ. ಒಂದು ಬಾಣವನ್ನು ಜಿಂಕೆಗೆ ಬಿಟ್ಟಿದ್ದಾನಂತೆ.
ಆ ಜಿಂಕೆ ಕಣ್ಮರೆ ಆಯಿತು. ಬಾಣದಿಂದ ಹೊಡೆಸಿಕೊಂಡ ಜಿಂಕೆ ಕಣ್ಮರೆ ಆಯಿತು. ಅದನ್ನು ಹುಡುಕಿಕೊಂಡು ಬರ್ತಾ ಇದ್ದಾನೆ ಶಂತನು. ಬರ್ತಾ ಇದ್ದಾನೆ, ಗಂಗಾ ನದಿಯ ತೀರಕ್ಕೆ ಬಂದ. ಗಂಗಾ ನದಿಯ ತೀರಕ್ಕೆ ಬಂದಾಗ ಅವನಿಗೊಂದು ಆಶ್ಚರ್ಯಕರವಾದ ಸಂಗತಿ ಆಯಿತು, ಕಂಡಿದ್ದವನಿಗೆ. ಅವ ಬೇಕಾದಷ್ಟು ಬಾರಿ ಗಂಗೆಯನ್ನು ಕಂಡಿದ್ದಾನೆ. ಪ್ರತಿ ಬಾರಿ ಗಂಗೆಯನ್ನು ಕಂಡದ್ದಕ್ಕಿಂತಲೂ ಈ ಬಾರಿ ಗಂಗೆಯನ್ನು ಕಂಡದ್ದು ವಿಚಿತ್ರ ಅಂತ ಅನ್ನಿಸ್ತು. ಯಾವಾಗಲೂ ಗಂಗಾ ನದಿಯ ಪ್ರವಾಹ ಜೋರಾಗಿರುತ್ತೆ. ಆದರೆ ಇವತ್ತು ಕಾಣ್ತಾ ಇದ್ದಾನೆ, ಅಷ್ಟು ಉಕ್ಕಿ ಹರಿಯುವ ಗಂಗೆ ಇವತ್ತು ಗಂಗೆಯಲ್ಲಿ ವೇಗ ಕಾಣ್ತಾ ಇಲ್ಲ ಅಂತ. ಏನಾಯಿತಿದು? ಯಾಕೆ ಗಂಗೆ ಇಷ್ಟು ಸೊರಗಿ ಹೋಗಿದ್ದಾಳಲ್ಲ ಅಂತ ಒಮ್ಮೆ ಆಶ್ಚರ್ಯ ಆಯಿತು ಶಂತನು ಮಹಾರಾಜನಿಗೆ. ಜಿಂಕೆಯ ಯೋಚನೆ ಬಿಟ್ಟೇ ಬಿಟ್ಟ. ಬಾಣ ಬಿಟ್ಟದ್ದು ಜಿಂಕೆಗೆ, ಹುಡುಕಿಕೊಂಡು ಬಂದದ್ದು ಜಿಂಕೆಯನ್ನು. ಗಂಗಾ ನದಿಯ ಈ ಸೊರಗುವಿಕೆಯನ್ನು ಕಂಡಾಗ ಶಂತನು ಮಹಾರಾಜನಿಗೆ ಗಂಗೆಯದ್ದೇ ಚಿಂತೆ ಆಯಿತು ಅಂತ. ಯಾಕೆ ಇಷ್ಟು ಸೊರಗಿದ್ದಾಳೆ ಗಂಗೆ ಇವತ್ತು ಅಂತ, ಯಾಕೆ ಏನಾಯಿತು ಅಂತ ಹುಡುಕಿಕೊಂಡು ಬಂದರೆ ಅದ್ಭುತವಾದ ದೃಶ್ಯವನ್ನು ಕಂಡಿದ್ದಾನಂತೆ. ಏನದು? ಗಂಗಾ ನದಿಗೆ ಒಂದು ಡ್ಯಾಮ್ ಕಟ್ಟಿಬಿಟ್ಟಿದ್ದಾನೆ. ಯಾರು ಕಟ್ಟಿದ್ದು? ಇದೇ ದೇವವ್ರತ. ಅದು ಕಲ್ಲು ಬಂಡೆಯಿಂದ ಕಟ್ಟಿದ್ದಲ್ಲ, ತನ್ನ ಬಾಣಗಳಿಂದ ಗಂಗಾ ನದಿಗೆ ಅಡ್ಡವಾಗಿ ಒಂದು ಶರ ಪಂಜರವನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾನಂತೆ ಈ ದೇವವ್ರತ ಅಂತ. ಅದನ್ನು ನೋಡಿದ ಶಂತನಿಗೆ ಬಹಳ ಆಶ್ಚರ್ಯ ಆಯಿತು. ಎಂಥ ದೇವತೆಗಳಿಂದಲೂ ಮಾಡಲಿಕ್ಕಾಗದ ಈ ಕೆಲಸವನ್ನು ಈ ವ್ಯಕ್ತಿ ಮಾಡಿದ್ದಾನಲ್ಲ, ಬಹಳ ಸಂತೋಷ ಆಯಿತು. ಒಮ್ಮೆ ಮಾತನಾಡಿಸಬೇಕು ಅಂತ ಬಹಳ ಖುಷಿ ಆಯಿತು, ಸಂತೋಷ ಆಯಿತು. ಬಂದು ನೋಡ್ತಾನೆ, ಗಂಗಾ ನದಿಗೆ ಬಾಣಗಳ ಮೂಲಕ ಅದನ್ನು ಅಡ್ಡ ಹಾಕಬೇಕು ಗಂಗಾ ನದಿಯನ್ನು ಅಂತಾದರೆ ಇದು ಸಾಧಾರಣವಾದ ವ್ಯಕ್ತಿಗಳು ಮಾಡತಕ್ಕಂಥ ಕೆಲಸ ಅಲ್ಲ. ಇದು ಎಂಥ ದೇವತೆಗಳಿಗೂ ಅಸುರರಿಗೂ ಅಸಾಧ್ಯವಾದ ಕೆಲಸ. ಅಂಥ ಕೆಲಸವನ್ನು ಈ ಒಂದು ಸಣ್ಣ ಪ್ರಾಯದ ಈ ಒಂದು ಬಾಲಕ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಏನಿದೆ ಆಶ್ಚರ್ಯ. ಶಂತನು ನೋಡಿದ, ಮಾತನಾಡಬೇಕು ಅಂತ ಬಯಕೆ ಆಯಿತು. ಹತ್ತಿರ ಬರ್ತಾ ಇದ್ದಾನೆ. ಬರುವಷ್ಟರ ಒಳಗೆ ಆ ದೇವವ್ರತ ಕಣ್ಣಿನಿಂದ ಮರೆಯಾಗಿಬಿಟ್ಟ ಅಂತ. ಶಂತನ ಮೇಲೆ ಬಹಳ ಬೇಸರ ಆಯಿತು. ಆದರೆ ಒಂದು ಕ್ಷಣ ಮನಸ್ಸಿನಲ್ಲಿ ತನ್ನ ಮಗನ ನೆನಪಾಯಿತಂತೆ. ಇಂಥ ಅದ್ಭುತವಾದ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಇವ ನನ್ನ ಮಗನೇ ಯಾಕಾಗಿರಬಾರದು ಅಂತ ಅನ್ನಿಸ್ತು. ಹಾಗಾದರೆ ಇದು ನನ್ನ ಮಗ ಆಗಿದ್ದರೂ ಆಗಿರಬಹುದಲ್ಲ, ಯಾಕೆ ಅಂದರೆ ಹಿಂದೆ ಗಂಗೆ ಅವನ ಮಗನ ಪರಿಚಯವನ್ನು ಮಾಡಿಸಿಕೊಟ್ಟಿದ್ದಾಳೆ ಒಮ್ಮೆ ಅಂತ. ಹಾಗಾಗಿ ಇವ ನನ್ನ ಮಗನೇ ಯಾಕಾಗಿರಬಾರದು, ಹಾಗಾದರೆ ನೋಡಿಯೇ ಬಿಡೋಣ ಅಂಥೇಳಿ ಗಂಗೆಯನ್ನು ಸ್ಮರಣೆ ಮಾಡಿಕೊಂಡ ಮರುಕ್ಷಣದಲ್ಲಿ ಒಳ್ಳೆಯ ಶ್ವೇತ ವಸ್ತ್ರವನ್ನು ಧಾರಣೆ ಮಾಡಿ ಗಂಗೆ ಪ್ರತ್ಯಕ್ಷ ಆಗಿಯೇ ಬಿಟ್ಲಂತೆ. ಹಿಂದೆ ಗಂಗೆ ಹೇಳಿದ್ದಳಂತೆ, ಯಾವಾಗ ಬೇಕಾದರೂ ನೀನು ನನ್ನನ್ನು ಸ್ಮರಿಸಿಕೊಳ್ಳಬಹುದು, ನಾನು ಮರುಕ್ಷಣದಲ್ಲಿ ನಿನ್ನ ಮುಂದೆ ಪ್ರತ್ಯಕ್ಷನಾಗ್ತೇನೆ ಅಂತ. ಆ ದೃಷ್ಟಿಯಿಂದ ಗಂಗೆಯ ಸ್ಮರಣೆಯನ್ನು ಮಾಡಿಕೊಂಡ. ಮರುಕ್ಷಣದಲ್ಲಿ ಗಂಗೆಯನ್ನು ತಿಳಿಯದವಳಲ್ಲ, ಹಾಗಾಗಿ ತಾನು ಒಬ್ಬಳೇ ಬರಲಿಲ್ಲ. ಬರುವಾಗ ಯಾವ ವ್ಯಕ್ತಿಯನ್ನು ಶಂತನು ಕಂಡಿದ್ದನೋ, ಗಂಗಾ ನದಿಗೆ ಬಾಣಗಳ ಮೂಲಕ ಅಡ್ಡ ಹಾಕಿದ್ದನೋ, ಆ ವ್ಯಕ್ತಿಯ ಕೈಯನ್ನು ಹಿಡಿದೇ ಗಂಗೆ ಬರ್ತಾ ಇದ್ದಾಳಂತೆ. ಬಂದು ಹೇಳಿದ ಮರುಕ್ಷಣದಲ್ಲಿ ಯಾವ ಪ್ರಶ್ನೆಗೂ ಅವಕಾಶ ಕೊಡಲೇ ಇಲ್ಲ ಗಂಗೆ. ನೇರವಾಗಿ ಬಂದು ಆ ಶಂತನುವನನ್ನು ಕುರಿತು ಹೇಳುತ್ತಾ ಇದ್ದಾಳೆ. ಗಂಗಾ ಉವಾಚ ಯಂ ಪುತ್ರಮಷ್ಟಮಂ ರಾಜನ್ ತ್ವಂಪುರಾ ಮಯ್ಯವಿಂದಥಾಃ ಸಚಾಯಂ ಪುರುಷವ್ಯಾಘ್ರ ಸರ್ವಶಾಸ್ತ್ರವಿದನುತ್ತಮಃ. ಆ ಕೈ ಹಿಡಿದು ಬಂದ ತನ್ನ ಮಗನನ್ನು ಹಿಡಿದುಕೊಂಡು ಗಂಗೆ ಬಂದಿದ್ದಾಳೆ. ಗಾಂಗೇಯ ಅಂತ ಇವತ್ತಿಗೂ ಹೆಸರನ್ನು ಪಡೆದುಕೊಂಡವರು ಭೀಷ್ಮಾಚಾರ್ಯರು. ಅಂಥ ತಮ್ಮ ಮಗನಾದ ಆ ದೇವವ್ರತನನ್ನು ತಂದು ಆ ಶಂತನುವಿನ ಎದುರಿಗೆ ನಿಲ್ಲಿಸ್ತಾ ಇದ್ದಾಳೆ. ಅನುತ್ತಮ, ಇವನಿಗೆ ಸರಿಸಾಟಿಯಾದವರು ಮತ್ತೊಬ್ಬರಿಲ್ಲ ಅಂತ ಹೇಳಿದ್ದು. ಸಚಾಯಂ ಯಂ ಪುತ್ರಂ ಅಷ್ಟಮಂ ರಾಜನ್, ಹಿಂದೆ ಏನು ನೀನು 7 ಜನ ಮಕ್ಕಳನ್ನು ಕಳೆದುಕೊಂಡಾಗ 8ನೆಯವನನ್ನು ನಾನು ಗಂಗೆಗೆ ನೀರಿಗೆ ಹಾಕ್ಲಿಕ್ಕೆ ಹೋದಾಗ ತಡೆದಿಯಲ್ಲ, ಆ 8ನೆಯ ಮಗುವನ್ನು ನಾನೇನು ಕರ್ಕೊಂಡು ಹೋಗಿದ್ನಲ್ಲ, ಅದೇ 8ನೆಯ ಮಗುವೇ ಇವ ಅಂತ ತನ್ನ ಮಗನ ಪರಿಚಯವನ್ನು ಅವನಿಗೆ ಮಾಡಿಸ್ತಾ ಇದ್ದಾಳೆ ಗಂಗೆ ಅಂತ. ಬಹಳ ಸಂತೋಷ ಆಯಿತು. ಅವನ ಊಹೆ ಅದು ನಿಜವಾಯಿತಲ್ಲ ಅಂತ ಬಹಳ ಸಂತೋಷ. ಅವ ಗಂಗೆ ಹೇಳ್ತಾ ಇದ್ದಾಳೆ, ಈ ನಿನ್ನ ಮಗನನ್ನು ಸಾಧಾರಣ ಅಂತ ತಿಳಿಬೇಡಪ್ಪ, ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಪ್ರಾವೀಣ್ಯವನ್ನು ಪಡೆದ ವ್ಯಕ್ತಿ ಇವ ಅಂತ ಅವನನ್ನು ಪರಿಚಯ ಮಾಡಿಸಿಕೊಡ್ತಾ ಇದ್ದಾಳೆ. ಆದಾಯ ಪುರುಷವ್ಯಾಘ್ರ ನಯಸ್ವ ಏನಂ ಗೃಹಂ ವಿಭೋ. ಈಗ ಪರಿಪೂರ್ಣವಾಗಿ ತನ್ನ ಮಗನನ್ನು ಆ ಶಂತನುವಿಗೆ ಒಪ್ಪಿಸ್ತಾ ಇದ್ದಾಳೆ ಗಂಗೆ ಅಂತ. ಇಂಥ ಪುರುಷವ್ಯಾಘ್ರ ಅಂತ ಅವನನ್ನು ಸಂಬೋಧನೆ ಮಾಡಿದಳು. ಪುರುಷ ಸಿಂಹ ನೀನು,
ನೀನು ನಿನ್ನ ಮಗನಾದ ಈ ದೇವವ್ರತನನ್ನು ಕರ್ಕೊಂಡು ಹೋಗು ನಿನ್ನ ಮನೆಗೆ ಅಂತ. ಹೋಗುವಾಗ ಅವನ ಪರಿಚಯವನ್ನು ಸ್ವಲ್ಪ ಮಾಡಿಸಿಕೊಡುತ್ತಾಳೆ ಗಂಗೆ ಅಂತ. ಇಷ್ಟು ದಿವಸ ನಿನ್ನ ಬಳಿಯಲ್ಲಿ ಇರಲಿಲ್ಲ ಇವ, ನನ್ನ ಬಳಿಯಲ್ಲಿದ್ದ. ಆದರೆ ನನ್ನ ಬಳಿಯಲ್ಲಿದ್ದು ಇವ ಏನೇನು ಮಾಡಿದ್ದಾನೆ, ಇವನ ಸಾಮರ್ಥ್ಯ ಏನು, ಅದನ್ನು ಸ್ವಲ್ಪ ತಿಳಿಸ್ತೇನೆ, ತಿಳಿದುಕೋ ಅಂತ. ವೇದಾನ್ ಅಧಿಜಗೇ ಸಾಂಗಾನ್ ವಸಿಷ್ಠಾದೇಶ ವೀರ್ಯವಾನ್. ಎಲ್ಲ ಶಿಕ್ಷಾ ವ್ಯಾಕರಣಂ ಛಂದಃ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾಹುರ್ ಮನೀಷಿಣಃ. ಈ 6 ವೇದಾಂಗಗಳು ಅಂತ ಹೇಳ್ತಾರೆ. ಎಲ್ಲ ವೇದಗಳಿಗಿರುವ ಅಂಗಗಳ ಸಹಿತವಾಗಿ ಎಲ್ಲ ಸಕಲ ವೇದಗಳನ್ನು ಅಧ್ಯಯನ ಮಾಡಿದ್ದಾನೆ. ಯಾರಿಂದ? ವಸಿಷ್ಠರಿಂದ ಅಂತ. ವಸಿಷ್ಠರಿಂದ ವೇದಾಂಗ ಸಹಿತವಾದ ವೇದಾಧ್ಯಯನವನ್ನು ಮಾಡಿದ್ದಾನೆ. ಜೊತೆಗೆ ಕೃತಾಸ್ತ್ರ ಪರಮೇಶ್ವಾಸ ದೇವರಾಜ ಸಮೋಯುಧಿ. ಇವ ಯುದ್ಧಕ್ಕೆ ನಿಂತ ಅಂತ ಹೇಳಿದರೆ ದೇವತೆಗಳ ರಾಜನಾದ ದೇವೇಂದ್ರನಿಗೆ ಸಮಾನನಾಗಿ ಯುದ್ಧವನ್ನು ಮಾಡ್ತಾನೆ. ಅಂಥ ಮಹಾಪರಾಕ್ರಮಿಯಾಗಿದ್ದಾನೆ ನಿನ್ನ ಮಗ ದೇವವ್ರತ. ವೇದಗಳ ಅಧ್ಯಯನ ಆಗಿದೆ. ಸುರಾಣಾಂ ಸಮಂತೋ ನಿತ್ಯಂ ಅಸುರಾಣಾಂಚ ಭಾರತ ಉಶನ ವೇದ ಯಚ್ಛಾಸ್ತ್ರಂ ಅಯಂ ತದ್ವೇದ ಸರ್ವಶಃ ಅಂತ ಅವ ಹೇಳಿದರು. ಗಂಗೆ ವೇದಾಂಗಗಳನ್ನು ಅಧ್ಯಯನ ಮಾಡಿದ್ದಾನೆ, ಅಸ್ತ್ರವಿದ್ಯೆಯಲ್ಲಿ ನಿಪುಣನಾಗಿದ್ದಾನೆ, ಬಾಣವಿದ್ಯೆಯಲ್ಲಿ ಇವನನ್ನು ಮೀರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂಥ ಬೇಕಾದಷ್ಟು ಪ್ರಾವೀಣ್ಯವನ್ನು ಪಡೆದ ವ್ಯಕ್ತಿ ದೇವತೆಗಳಾಗಲಿ ಅಥವಾ ಅಸುರರಾಗಲಿ ಯಾರೂ ಇವನನ್ನು ಅಗೌರವದಿಂದ ನೋಡೋದಿಲ್ಲ. ಆ ಹಂತಕ್ಕೆ ಬೆಳೆದು ನಿಂತಿದ್ದಾನೆ ನಿನ್ನ ಮಗನಾದ ದೇವವ್ರತ. ಅಂದರೆ ಅಷ್ಟು ಮಹಾಪರಾಕ್ರಮಿಯಾಗಿ ಬೆಳೆದಿದ್ದಾನೆ. ಸಕಲ ಶಾಸ್ತ್ರಗಳನ್ನು ತಿಳಿದುಕೊಂಡಿದ್ದಾನೆ. ದೀರ್ಘವಾದ ಬಾಹುಗಳು, ಜೊತೆಗೆ ಶತ್ರುಗಳನ್ನು ಹೇಗೆ ದಮನ ಮಾಡಬೇಕು ಅನ್ನುವ ವಿದ್ಯೆಯಲ್ಲಿ ಪಾರಂಗತನಾಗಿದ್ದಾನೆ ನಿನ್ನ ಮಗ. ಅಷ್ಟೇ ಹೇಳಲಿಲ್ಲ, ಪರಶುರಾಮನ ಬಳಿಯಲ್ಲಿ ಜಮದಗ್ನಿಯರ ಮಗನಾಗಿರತಕ್ಕಂಥ ಪರಶುರಾಮನಿಗೆ ಯಾವ ಯಾವ ಅಸ್ತ್ರಗಳು ಗೊತ್ತಿದ್ದಾವೆಯೋ ಅದೆಲ್ಲ ಅಸ್ತ್ರಗಳು ಇವನಿಗೂ ಗೊತ್ತಿದೆ. ಅಷ್ಟು ಪರಶುರಾಮನು ಎಲ್ಲ ವಿದ್ಯೆಗಳನ್ನು ಇವನಿಗೆ ಧಾರೆ ಎರೆದಿದ್ದಾರೆ. ಅಂದರೆ ಅಷ್ಟೊಂದು ತಿಳಿಬಾರದು, ಇವರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ವಿದ್ಯೆಗಳನ್ನು ಧಾರೆ ಎರೆದಿದ್ದಾರೆ ಪರಶುರಾಮರು. ಭೀಷ್ಮಾಚಾರ್ಯನಿಗೆ, ದೇವವ್ರತನಿಗೆ ರಾಜಧರ್ಮದಲ್ಲಿ, ಧನುರ್ವಿದ್ಯೆಯಲ್ಲಿ, ರಾಜನೀತಿಯಲ್ಲಿ ಬಹಳ ನಿಸ್ಸೀಮನಾಗಿದ್ದಾನೆ, ನಿಷ್ಣಾತನಾಗಿದ್ದಾನೆ ಈ ನಿನ್ನ ಮಗನಾದ ದೇವವ್ರತ. ಇಂಥ ಶ್ರೇಷ್ಠನಾದ ನಿನ್ನ ಮಗನನ್ನು ಗೃಹಂ ನಯ ಅಂತಂದು ಮನೆಗೆ ಕರ್ಕೊಂಡು ಹೋಗು. ಎಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಿ? ಇಂಥ ಶ್ರೇಷ್ಠನಾದ ವ್ಯಕ್ತಿಯನ್ನು ನೀನು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಿ ಅಂತ ಆ ದೇವವ್ರತನ ಸ್ವಲ್ಪ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾಳೆ. ಋಷಿಪರೈ ಅನಾಧೃಶ್ಯ ಜಾಮದಗ್ನ್ಯ ಪ್ರತಾಪವಾನ್ ಯದಸ್ತ್ರಂ ವೇದ ರಾಮಶ್ಚ ತದೇತಸ್ಮಿನ್ ಪ್ರತಿಷ್ಠಿತಂ ಅಂತ ಎಲ್ಲ ರೀತಿಯಾದ ವಿದ್ಯೆಯನ್ನು ಪಡೆದುಕೊಂಡವ ಈ ನಿನ್ನ ಮಗನಾಗಿರತಕ್ಕಂಥ ದೇವವ್ರತ ಅಂತ ಇವಳನ್ನು ಪರಿಚಯ ಮಾಡಿಸಿಕೊಟ್ಟು ಸಂಪೂರ್ಣವಾಗಿ ಅವನ ಮಗನಾದ ದೇವವ್ರತನನ್ನು ಅವನ ಶಂತನುವಿನ ಕೈಗೆ ಗಂಗೆ ತಾನು ಒಪ್ಪಿಸ್ತಾ ಇದ್ದಾಳೆ. ಬಹಳ ಸಂತೋಷ ಆಯಿತು. ಮಗ ತಂದೆಯನ್ನು ಮೀರಿಸುವ ಪರಾಕ್ರಮಿ ಅಂತಾದರೆ ಯಾರಿಗೆ ತಾನೇ ಸಂತೋಷ ಆಗುವುದಿಲ್ಲ? ನಿಜವಾದ ತಂದೆ ಅಂತಾದರೆ ಹೇಗಿರಬೇಕಂತೆ? ಪುತ್ರಾದಿಚ್ಛೇತ್ ಪರಾಜಯಂ ಅಂತ ಹೇಳುತ್ತಾರೆ. ನಿಜವಾದ ಗುರು ಅಂದರೆ ಶಿಷ್ಯಾದಿಚ್ಛೇತ್ ಪರಾಜಯಂ. ಶಿಷ್ಯನೇ ಗುರುವನ್ನು ಮೀರಿಸುವ ವಿದ್ಯಾವಂತ ಆದ ಅಂತ ಹೇಳಿದರೆ ಗುರುವಾದವ ನಿಜವಾದ ಗುರು ಅಂತಾದರೆ ಅವ ಮಾತ್ಸರ್ಯ ಪಡಬಾರ್ದಂತೆ, ಸಂತೋಷ ಪಡಬೇಕು. ನನ್ನನ್ನು ಮೀರಿಸುವ ವಿದ್ಯೆ ನನ್ನ ಶಿಷ್ಯನಿಗೆ ಫಲಿಸಿದೆಯಲ್ಲ ಅಂತ ಸಂತೋಷ ಪಡಬೇಕು. ಅವ ನಿಜವಾದ ಗುರು. ಶಂತನು ಏನು ಪರಾಕ್ರಮದಲ್ಲಿ ಕಡಿಮೆ ಇಲ್ಲ, ದೇವೇಂದ್ರನಿಗೆ ಸಮಾನವಾದ ಪರಾಕ್ರಮ. ಅಂಥದ್ರಲ್ಲಿ ಅವನನ್ನು ಮೀರಿಸುವ ಪರಾಕ್ರಮ ಇವನಲ್ಲಿದೆ ಅಂತಾದರೆ ಯಾರಿಗೆ ತಾನೇ ಸಂತೋಷ ಆಗೋದಿಲ್ಲ? ಇಂಥ ಮಗನನ್ನು ಹಿಡಿದು ಹಸ್ತಿನಾವತಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಏನು ಊರು ತುಂಬ ಸಂತೋಷ. ಇಂಥ ಶ್ರೇಷ್ಠನಾದ ವ್ಯಕ್ತಿ ನಮಗೆ ಬರ್ತಾ ಇದ್ದಾನೆ ನಮ್ಮ ಊರಿಗೆ ಅಂತ ಊರಿನ ಜನ ಎಲ್ಲ ಆನಂದ ಪಡ್ತಾ ಇದ್ದಾರೆ. ಶಂತನು ರಾಜ ತನ್ನ ಮಗನ ಜೊತೆಗೆ 4 ವರ್ಷಗಳ ಕಾಲ ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದ. ಹೀಗೆ ಅವನನ್ನು ಯುವರಾಜ ಪದವಿಯಲ್ಲಿ ಕೂಡಿಸಿದ, ಕೂಡಲೇ ಮಾಡಿದ ಕೆಲಸ ಯುವರಾಜ ಪದವಿಯಲ್ಲಿಯೂ ಕೂಡಿಸಿದ ಆ ದೇವವ್ರತನನ್ನು ಅಂತ. ಹೀಗೆ ಅವನನ್ನು ಯುವರಾಜನನ್ನಾಗಿ ಮಾಡಿ ತಾನು ರಾಜನಾಗಿ 4 ವರ್ಷಗಳ ಕಾಲ ಚೆನ್ನಾಗಿ ಮೆರೆದ, ಸಂತೋಷದಿಂದ ಕಾಲವನ್ನು ಕಳೀತಾ ಇದ್ದಾನೆ ಆ ಶಂತನು ಮಹಾರಾಜ. ಆಗ ಹೀಗೆ ಯಮುನಾ ನದಿಯ ತೀರದಲ್ಲಿ ವರಾಜ ಶಂತನು ಮಹಾರಾಜ ಒಮ್ಮೆ ವಿಹಾರವನ್ನು ಮಾಡ್ತಾ ಇದ್ದಾನೆ. ವಿಹಾರವನ್ನು ಮಾಡುವಾಗ ಕಾಡಿನಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಆಗ ಯಾವುದೋ ಒಂದು ಕಡೆಯಿಂದ ವಿಚಿತ್ರವಾದ ಸುಗಂಧ ಬಂತವನಿಗೆ, ಮೂಗಿಗೆ ಬಂದು ಬಡಿತು. ಒಳ್ಳೆಯ ಪರಿಮಳ. ಆ ಪರಿಮಳ ಬಂದು ಮೂಗಿಗೆ ಬಡಿತಾ ಇದೆ. ಅದರ ಕಾರಣ ಯಾವುದಿದು? ಇಷ್ಟು ಸುಗಂಧ, ಇಷ್ಟು ಪರಿಮಳ ಭರಿತವಾದ ಆ ಒಂದು ಸುಗಂಧ ಯಾವುದದು
ಅದನ್ನು ಅರಸಿ ಆ ಗಂಧ ಪರಿಮಳದ ದಿಕ್ಕನ್ನು ಅರಸಿ ಶಂತನು ರಾಜ ತಾನು ಮುಂದಕ್ಕೆ ಹೋಗಿ ನೋಡ್ತಾ ಇದ್ದಾನೆ. ನೋಡಿದ ಅಲ್ಲೊಂದು ಸುಂದರವಾದ ಕನ್ಯೆಯನ್ನು ತಾನು ಕಣ್ಣಂತೆ ಶಂತನು ಮಹಾರಾಜ. ಅಪ್ರತಿಮವಾದ ಸೌಂದರ್ಯ ಆ ಕನ್ಯೆಯಲ್ಲಿ ಕಾಣ್ತಾ ಇದೆ. ಕಾಡಿನಲ್ಲಿದ್ದಾಳೆ. ಹತ್ತಿರ ಹೋದ ಶಂತನು, ಮಾತನಾಡಿಸಿದನಂತೆ. ಯಾರು ನೀನು ಅಂತ ಕೇಳಿದ. ವೈಶಂಪಾಯನರು ಜನಮೇಜನಿಗೆ ಹೇಳಿದ ಒಂದು ಮಾತು, ಗುಣವಂತಂ ಮಹಾತ್ಮಾನಂ ಯೌವರಾಜ್ಯೆ ಅಭಿಷೇಚಯತ್. ಹೀಗೆ ಆ ದೇವವ್ರತನನ್ನು ಯುವರಾಜ ಪದವಿಯಲ್ಲಿ ಕೂಡಿಸಿ ಶಂತನು ಮಹಾರಾಜ ಯಮುನಾ ತೀರದಲ್ಲಿ ವಿಹಾರವನ್ನು ಮಾಡುವಾಗ ಒಂದು ಸುಂದರವಾದ ಕನ್ಯೆಯನ್ನು ನೋಡಿ ತಾಮಪೃಚ್ಛತ್ ಸದೃಷ್ಟೈವ ಕನ್ಯಾಂ ಅಸಿತಲೋಚನಾಂ ಕಸ್ಯತ್ವಮಸಿ ಕಾಚಾಸಿ ಕಿಂಚ ಭೀರು ಚಿಕೀರ್ಷಸಿ. ಶಂತನು ಕೇಳಿದ ಆ ಕನ್ಯೆಯನ್ನು, ಯಾರು ನೀನು, ಯಾರ ಮಗಳು, ಯಾತಕ್ಕೋಸ್ಕರ ಇಲ್ಲಿದ್ದಿ, ಅದರ ಸಂಪೂರ್ಣ ವಿವರಣೆಯನ್ನು ಕೊಡುವಂತ ಶಂತನು ಮಹಾರಾಜ ಆ ಕನ್ಯೆಯನ್ನು ಕೇಳ್ತಾ ಇದ್ದಾನೆ. ನೇರವಾದ ಉತ್ತರವನ್ನು ಕೊಟ್ಟಿದ್ದಾಳೆ. ನಾನು ಒಬ್ಬಳು ಬೆಸ್ತರ ಮಗಳು, ನನ್ನ ಹೆಸರು ಸತ್ಯವತಿ ಎಂಬುದಾಗಿ, ದಾಶನ ಮಗಳಾಗಿ ನನ್ನ ಕೆಲಸ ಏನು, ಈ ಒಂದು ದೋಣಿಯ ಮೂಲಕ ನದಿಯನ್ನು ದಾಟಿಸುವ ಕೆಲಸ, ಅದು ನನ್ನ ಕೆಲಸ ಅಂತ. ಹಾಗಾದರೆ ಶಂತನು ಕೇಳಿದ. ನೋಡಿದ ಕೂಡಲೇ ಅವನಿಗೆ ಪ್ರಥಮ ಬಾರಿಗೆ ಆ ಸತ್ಯವತಿಯ ಮೇಲೆ ಅನುರಾಗ ಉಂಟಾಯಿತು. ಅವಳನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಆಸೆ ಆಯಿತು. ಕಾಮದ ಆ ಒಂದು ಬಿಸಿಗೆ ತಾಪಕ್ಕೆ ಒಳಗಾಗಿದ್ದಾನೆ ಶಂತನು ಮಹಾರಾಜ. ಅವ ಏನು ಮಾಡಿದ, ನೇರವಾಗಿ ಮದುವೆ ಆಗಬೇಕಾದ್ರೆ ಏನು ಮಾಡಬೇಕು, ನನ್ನ ಅಪ್ಪ ಹೇಳಿದರೆ ನನಗೇನು ತೊಂದರೆ ಇಲ್ಲ ಅಂತ ಸತ್ಯವತಿ ಹೇಳಿದ್ದಾಳಂತೆ. ಕೂಡಲೇ ಆ ಬೆಸ್ತರ ಬಳಿಯಲ್ಲಿ, ದಾಶನ ಬಳಿಯಲ್ಲಿ ಶಂತನು ಬಂದು ಕೇಳುತ್ತಾ ಇದ್ದಾನೆ, ನಿನ್ನ ಮಗಳನ್ನು ನಾನು ವಿವಾಹ ಆಗಬೇಕು, ಏನು ಮಾಡಬೇಕು ಅಂತ. ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ. ಶ್ರುತ್ವಾ ತವ ವರಂ ದಾಶ ಯವಸ್ಯೇಯಂ ಅಹಂ ತವ ದಾತವ್ಯಂ ಚೇತ್ ಪ್ರದಾಸ್ಯಾಮಿ ನತ್ವದೇಯಂ ಕಥಂಚನ. ಆ ದಾಶ ಶಂತನು ಕೇಳಿದ ಪ್ರಶ್ನೆಗೆ ಹೇಳಿದ, ಮದುವೆ ಮಾಡಿಕೊಡ್ಲಿಕ್ಕೆ ನನಗೇನು ಅಭ್ಯಂತರ ಇಲ್ಲ. ಕನ್ಯೆ ಮಗಳು ಅಂತಾದ ಮೇಲೆ ಅವಳಿಗೊಬ್ಬ ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಮದುವೆ ಮಾಡಲೇಬೇಕು, ವರ ನನ್ನ ಹುಡುಕಲೇಬೇಕು. ನಿನ್ನಂಥ ವರ ಪ್ರಾಯ ನನಗೆ ಬೇರೆ ಯಾರೂ ಸಿಗಲಿಕ್ಕಿಲ್ಲ ನನ್ನ ಮಗಳಿಗೆ. ನೀನಾಗಿ ಕೇಳಿಕೊಂಡು ಬಂದಿದ್ದಿ, ನನ್ನ ಅರ್ಧ ಕೆಲಸ ಉಳಿತು. ಆದರೆ ಒಂದು ಷರತ್ತಿದೆ ಅಂತಂದ ಆ ದಾಶ. ಏನದು, ನೀನು ನಡೆಸ್ಕೊಡ್ತಿ ಅಂತ ಆದರೆ ಹೇಳ್ತೇನೆ ಅಂತಂದ. ಆಗ ಶಂತನು ಹೇಳುತ್ತಾ ಇದ್ದಾನೆ, ದಾತವ್ಯಂ ಚೇತ್ ಪ್ರದಾಸ್ಯಾಮಿ ನತ್ವದೇಯಂ ಕಥಂಚನ ಅಂತ. ಕೇಳು, ಅದನ್ನು ನಡೆಸ್ಕೊಡ್ಲಿಕ್ಕೆ ನನ್ನ ಕೈಲಿ ಆಗುತ್ತೆ ಅಂತ ಆದರೆ ನಾನು ನಡೆಸ್ಕೊಡ್ತೇನೆ, ಇಲ್ಲದೆ ಹೋದರೆ ಆಗೋದಿಲ್ಲ ಅಂತ ಶಂತನು ತಾನು ಹೇಳಿದ. ಆಗ ಆ ದಾಶ ಹೇಳ್ತಾ ಇದ್ದಾನೆ, ಮತ್ತೇನೂ ಇಲ್ಲ, ನನ್ನ ಮಗಳನ್ನು ನಾನು ನಿನಗೆ ಕೊಡ್ತೇನೆ. ಕೊಡುವಾಗ ಒಂದು ಷರತ್ತಿದೆ, ಆ ಷರತ್ತನ್ನು ನೀನು ನಡೆಸಿಕೊಡ್ತಿ ಅಂತಾದರೆ ನನ್ನದೇನು ಅಭ್ಯಂತರ ಇಲ್ಲ ಅಂತ. ಕನ್ಯೆಯನ್ನು ಕೊಡುವಾಗ ವರದಕ್ಷಿಣೆ ಅಲ್ಲ, ಕನ್ಯಾಶುಲ್ಕವನ್ನು ಕೇಳ್ತಾ ಇದ್ದಾನೆ ದಾಶ ಅಂತ. ವರದಕ್ಷಿಣೆ ಅಲ್ಲ, ವಧುದಕ್ಷಿಣೆ ಕೊಟ್ಟು ನೀನು ನನ್ನ ಮಗಳನ್ನು ಮದುವೆ ಆಗುವಂತ. ಏನದು ವಧುದಕ್ಷಿಣೆ? ಕನ್ಯಾಶುಲ್ಕ ಏನಪ್ಪ ಅಂತ ಹೇಳಿದರೆ, ಇವಳಲ್ಲಿ ಹುಟ್ಟುವ ಮಗನಿಗೇನೆ ಮುಂದಿನ ರಾಜ್ಯವನ್ನು ನೀನು ಕೊಡ್ತಿ ಅಂತಾದರೆ, ಅವನನ್ನೇ ಸಿಂಹಾಸನದಲ್ಲಿ ಕೂಡಿಸ್ತಿ ಅಂತಾದರೆ ನನ್ನ ಮಗಳನ್ನು ಕೊಡಲಿಕ್ಕೆ ನನ್ನ ಏನು ಅಭ್ಯಂತರ ಇಲ್ಲ ಅಂತಂದ. ಈ ಮಾತನ್ನು ಕೇಳಿದಾಗ ಶಂತನುವಿಗೆ ಉತ್ತರ ಕೊಡಬೇಕೋ, ಒಪ್ಪಿಕೊಳ್ಳಬೇಕೋ, ಬಿಡಬೇಕೋ ಗೊತ್ತೇ ಆಗಲಿಲ್ಲ ಶಂತನುವಿಗೆ. ಯಾಕೆಂದರೆ ಈಗಾಗಲೇ ದೇವವ್ರತನನ್ನು ಯುವರಾಜನನ್ನಾಗಿ ಮಾಡಿ ಕೂಡಿಸಿ ಆಗಿದೆ. ಮುಂದಿನ ರಾಜ ಯಾರು? ಅವನೇ ಆಗಬೇಕು. ಹಾಗಾಗಿ ಅವನಂಥ ವ್ಯಕ್ತಿ ಸಿಂಹಾಸನದಲ್ಲಿ ಕೂಡ್ಲಿಕ್ಕೆ ಮತ್ತೆ ಯಾರು ಜಗತ್ತಿನಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಪರಾಕ್ರಮಿ, ಒಳ್ಳೆಯ ವೀರ, ಶೂರ, ಧೀರ ಎಲ್ಲವೂ ಆಗಿದ್ದಾನೆ. ಇಂಥ ದೇವವ್ರತನನ್ನು ಬಿಟ್ಟು ಇವಳಲ್ಲಿ ಹುಟ್ಟುವ ಮಗನಿಗೆ ಹೇಗೆ ತಾನೇ ರಾಜ್ಯವನ್ನು ಕೊಡಲಿಕ್ಕೆ ಸಾಧ್ಯ? ಬಹಳ ಚಿಂತಾಕ್ರಾಂತನಾದ ಶಂತನು ಶರೀರಜೇನ, ಅದಕ್ಕೆ ವೈಶಂಪಾಯನರು ಹೇಳಿದರು ಜನಮೇಜನಿಗೆ, ನಾಕಾಮಯತಂ ದಾತುಂ ವರಂ ದಾಶಾಯ ಶಾಂತನು. ಅವನಿಗೆ ವರವನ್ನು ಕೊಡೋಣ ಅಂತ ಹೇಳಿದರೆ ಮನಸ್ಸಾಗ್ತಾ ಇಲ್ಲ. ಬಿಡಲಿಕ್ಕೆ ಈ ಕನ್ಯೆಯನ್ನು ನೋಡಿ ಅನುರಕ್ತನಾಗಿದ್ದಾನೆ. ಕನ್ಯೆಯನ್ನು ಬಿಡಲಿಕ್ಕೂ ಆಗ್ತಾ ಇಲ್ಲ. ಅವ ಹೇಳಿದ ಷರತ್ತುಗಳಿಗೆ ಒಪ್ಪಲಿಕ್ಕೂ ಆಗ್ತಾ ಇಲ್ಲ. ಷರತ್ತುಗಳಿಗೆ ಒಪ್ಪೋಣ ಅಂದರೆ ದೇವವ್ರತ ಅಡ್ಡಿ ಬರ್ತಾ ಇದ್ದಾನೆ. ಈ ಕನ್ಯೆಯನ್ನು ಬಿಡೋಣ ಅಂದರೆ ಅನುರಾಗ ಅಡ್ಡಿ ಬರ್ತಾ ಇದೆ. ಏನು ಮಾಡಬೇಕು? ತೂಗುಯ್ಯಲೆಯಂತೆ ಅವನ ಮನಸ್ಸು ಆ ಕಡೆ ಈ ಕಡೆ ಹೊಯ್ದಾಡುತ್ತಾ ಇದೆ. ಅಂತೂ ಮನಸ್ಸಿಲ್ಲದ ಮನಸ್ಸಿನಿಂದ
ಬೇಸರಪಟ್ಟುಕೊಂಡು ಶಂತನು ತನ್ನ ಮನೆಗೆ ತಾನು ಹೋದಂತೆ. ಎಂದಿನಂತೆ ಹೋದ ವ್ಯಕ್ತಿ ತಂದೆ ಮನೆಗೆ ಬರಲಿಲ್ಲ. ಬಹಳ ಖಿನ್ನನಾಗಿದ್ದಾನೆ ಶಂತನು, ಬಹಳ ಬೇಸರಪಟ್ಟುಕೊಂಡಿದ್ದಾನೆ. ಆ ಬೇಸರದಲ್ಲಿರುವ ಶಂತನುವಿನನ್ನು ಕಂಡು ದೇವವ್ರತ ಬಹಳ ಬೇಸರಪಟ್ಟುಕೊಳ್ತಾ ಇದ್ದಾನೆ. ತಂದೆಯನ್ನು ಕುರಿತು ಕೇಳಿದಂತೆ, ತತಃ ಕದಾಚಿಚ್ಛೋತಂತಂ ಶಾಂತನು ಧ್ಯಾನಮಾಸ್ಥಿತಂ ಪುತ್ರೋ ದೇವವ್ರತೋಭ್ಯೇತ್ಯ ಪಿತರಂ ವಾಕ್ಯಮಬ್ರವೀತ್. ಎಷ್ಟು ದಿವಸ ಅಂತ ಸುಮ್ಮನಿರ್ಲಿಕ್ಕೆ ಸಾಧ್ಯ? ಮನೆಯಲ್ಲಿ ತಂದೆ ಶಂತನು ಯಾವತ್ತು 4 ವರ್ಷಗಳು ಕಳೆದಿದ್ದಾವೆ. ಎಂದೂ ಇಂಥ ಈ ರೀತಿಯಾಗಿ ಬೇಸರಪಟ್ಟುಕೊಂಡು ತಂದೆಯ ಮುಖವನ್ನು ನೋಡಿರಲಿಲ್ಲ ದೇವವ್ರತ. ಈಗ ಶಾಂತನಾಗಿ ಬೇಸರಪಟ್ಟುಕೊಂಡ ಮುಖವನ್ನು ಹೊಂದಿದ್ದಾನೆ. ಏನಾಯಿತು ಅಂತ ಕೇಳಿಯೇ ಬಿಟ್ಟಂತೆ. ಸರ್ವತೋ ಭವತ ಕ್ಷೇಮಂ ವಿಧೇಯ ಸರ್ವ ಪಾರ್ಥಿವಾ ತತ್ ಕಿಮರ್ಥಂ ಇಹ ಭೀಕ್ಷ್ಣಂ ಪರಿಶೋಚಸಿ ದುಃಖಿತಃ. ಅವ ಕೇಳಿದ ದೇವವ್ರತ, ಇಡೀ ರಾಜ್ಯ ಸಂಪತ್ತು ಎಲ್ಲವೂ ನಿಮ್ಮ ಪರವಾಗಿರಬೇಕಾದರೆ, ಸಮಸ್ತ ರಾಜ್ಯವನ್ನು ದೇಶವನ್ನು ಗೆಲ್ಲುವ ನಿಮ್ಮ ಮಗ ನಿಮ್ಮ ಪರವಾಗಿರಬೇಕಾದರೆ ನಿಮ್ಮ ದುಃಖಕ್ಕೆ ಕಾರಣ ಏನು ಅಂತ ಕೇಳಿದ. ದುಃಖ ಬರಲಿಕ್ಕೆ ಸಾಧ್ಯವೋ? ಏನು ಕಡಿಮೆ ಆಗಿದೆ? ಸಾಗರ ಪರ್ಯಂತವಾಗಿ ಭೂಮಿ ಇದೆ. ಎಲ್ಲ ರಾಜರು ಸೇರಿ ಇವನನ್ನೇ ಚಕ್ರಾಧಿಪತಿ ಅಂತ ಸಿಂಹಾಸನದಲ್ಲಿ ಕೂಡಿಸಿದ್ದಾರೆ. ಎಲ್ಲರೂ ಇವನ ಕೈವಶರಾಗಿದ್ದಾರೆ. ಎಲ್ಲವನ್ನ ಗೆಲ್ಲಬಲ್ಲ ಧಾರ್ಮಿಕನಾದ ವೀರ್ಯನಾದ ಮಗ ನಾನಿದ್ದೇನೆ. ಇಷ್ಟಾದರೂ ನಿಮಗೆ ದುಃಖ ಬಂದಿದೆ ಎಂದರೆ ಏನು ಕಾರಣ? ಅದನ್ನು ಕೇಳಿದ ಕೂಡಲೇ ಉತ್ತರ ಕೊಡಲಿಲ್ವಂತೆ ಶಂತನು. ನಿಧಾನವಾಗಿ ಹೇಳ್ತಾ ಇದ್ದಾನೆ. ಧ್ಯಾಯನ್ನಿವಚ ಮಾಂ ರಾಜನ್ ಅಭಿಭಾಷಸಿ ಕಿಂಚನ ನಚಾಶ್ವೇನ ವಿನಿರ್ಯಾಸಿ ವಿವರ್ಣೋ ಹರಿಣಕೃಶಃ ವ್ಯಾಧಿಮಿಚ್ಛಾಮಿ ತೇ ಜ್ಞಾತುಂ ಪ್ರತಿಕುರ್ಯಾಂ ಹಿ ತತ್ರ ವೈ. ಇದಕ್ಕೇನು ಕಾರಣ ನಾನು ತಿಳ್ಕೊಳ್ಳಬೇಕು ಅಂತ ಬಲವಂತಪಡಿಸಿದಾಗ ಶಂತನು ಹೇಳ್ತಾ ಇದ್ದಾನೆ. ಏನು ಕಾರಣ? ಅನೇಕ ಕಾರಣಗಳನ್ನು ಹೇಳಿದ ಪಾಪ ಶಂತನು. ಅದನ್ನು ಹೇಳುವಾಗ ಬಹಳ ಉಪಾಯದಿಂದ ಹೇಳ್ತಾ ಇದ್ದಾನೆ. ಹೇಳಿದ ಮಾತುಗಳು ಅವನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳದಷ್ಟು ಮೂಢ ದೇವವ್ರತ ಅಲ್ಲ. ಅವ ಏನು ಹೇಳಿದ ಶಂತನು? ಅನೇಕ ಮಾತುಗಳನ್ನು ಹೇಳುವಾಗ ಸತಂ ಕಾಮಮವಾಚ್ಯಂ ವೈ ದಾಶಕನ್ಯಾಂ ಪ್ರತೀದೃಶಂ ವಿವರ್ತುಂ ನಾಶಕತ್ತಸ್ಮೈ ಪಿತಾ ಪುತ್ರಸ್ಯ ಶಾಂತನುಃ. ದೇವವ್ರತ ಕೇಳ್ತಾ ಇದ್ದಾನೆ, ಶಂತನಿಗೆ ಹೇಳಬೇಕು ಅಂತ ಮನಸ್ಸಾಗಿದೆ. ಆದರೆ ತನ್ನ ಅನುರಾಗವನ್ನು ಮಗನ ಬಳಿಯಲ್ಲಿ ಬಿಚ್ಚಿಡಲಿಕ್ಕೆ ಅವನಿಗೆ ಮನಸ್ಸು ಬರ್ತಾ ಇಲ್ಲ ಅಂತ. ಆದರೆ ಅದನ್ನು ತಿಳಿಸಬೇಕು. ತಿಳಿಸದ ಹೊರತು ಅದಕ್ಕೆ ಉಪಾಯ ಸಿಗೋದಿಲ್ಲ. ಅದಕ್ಕೇನು ಮಾಡಿದ ಶಂತನು? ಉಪಾಯವಾಗಿ ತನ್ನ ಮನಸ್ಸಿಗೆ ಅನಿಸದ್ದನ್ನು, ಆ ಸತ್ಯವತಿಯ ಮೇಲಿನ ಅನುರಾಗವನ್ನು ಉಪಾಯವಾಗಿ ಮಗನಿಗೆ ತಿಳಿಸುವ ಪ್ರಯತ್ನವನ್ನು ಶಂತನು ತಾನು ಮಾಡ್ತಾ ಇದ್ದಾನೆ. ಶಂತನು ಹೇಳಿದ, ಅಸಂಶಯಂ ಧ್ಯಾನಪರೋ ಯಥಾ ವತ್ಸ ತಥಾ ಶೃಣು. ಹೇಳುತ್ತೇನೆ ಕೇಳು ಅಂತ ಹೇಳಿದ. ಲೋಕದಲ್ಲಿ ಅನಿತ್ಯತಾಂಚ ಲೋಕಾನ ಮನುಷೋಚಾಮಿ ಪುತ್ರಕ ಕಥಂಚಿತ್ತವ ಗಾಂಗೇಯ ವಿಪತ್ತೌ ನಾಸ್ತಿನಃ ಕುಲಂ ಅಂತ ಮೊದಲು ಹೇಳಿದ. ನನ್ನ ದುಃಖಕ್ಕೆ ಕಾರಣ ಏನು? ಅದನ್ನು ಕೇಳಬೇಕು ಅಂತ ಬಯಸ್ತಾ ಇದೆಯಲ್ಲ, ಕೇಳು, ಹೇಳುತ್ತೇನೆ. ನಿನಗೇನಾದರೂ ಅನ್ಯಾಯ ಆಯಿತು ಅಂತಾದರೆ, ನಿನಗೇನಾದರೂ ಅಪಾಯ ಆಯಿತು, ವಿಪತ್ತು ಬಂತು ಅಂತಾದರೆ ಇಡೀ ನಮ್ಮ ಕುಲವೇ ನಾಶವಾದಂತೆ ಅಂತಂದ. ಅಲ್ಲಿಂದ ಶುರು ಮಾಡಿದ. ದೇವವ್ರತನನ್ನು ಹೊಗಳುವಿಕೆಯಿಂದ ಹಿಡಿದು ಕೇವಲ ಹೊಗಳುವಿಕೆ ಮಾತ್ರ ಅಲ್ಲ, ಇರುವ ಸತ್ಯವನ್ನೇ ಶಂತನು ತಾನು ಹೇಳ್ತಾ ಇದ್ದಾನೆ. ಆದ್ದರಿಂದಲೇ ಕೊನೆಯವರೆಗೂ ಆ ಕುರುಕುಲವನ್ನು ಎತ್ತು ಹಿಡಿದವರು ಭೀಷ್ಮಾಚಾರ್ಯರು. ಹಾಗೆ ನಿನಗೇನಾದರೂ ವಿಪತ್ತು ಬಂತು ಅಂತಾದರೆ ನಮ್ಮ ಕುಲ ಎಲ್ಲ ಅದು ನಾಶವಾದಂತೆ ಅಂತ. ಆದ್ದರಿಂದ ಈ ಒಂದು ದೇವೇಂದ್ರಕ್ಕೆ ಸಮಾನವಾಗಿರತಕ್ಕಂಥದ್ದು ಈ ಒಂದು ರಾಜಧಾನಿ, ಅದು ಹಸ್ತಿನಾಪುರ. ಇದನ್ನು ಪರಿಪೂರ್ಣವಾಗಿ ಇದರ ಜವಾಬ್ದಾರಿಯನ್ನು ಹೊತ್ತು ಮುನ್ನಡೆಸಬೇಕಾದ ವ್ಯಕ್ತಿ ಅದು ನೀನು ಅಂತ. ಇಷ್ಟನ್ನು ಹೇಳಿ ಒಂದು ಮಾತನ್ನು ಹೇಳುತ್ತಾನೆ ಶಂತನು. ಅವ ಹೇಳಿದ ಒಂದು ಮಾತು ರಾಜ್ಯದಲ್ಲಿ ಜೀವನದಲ್ಲಿ ಧರ್ಮಶಾಸ್ತ್ರ ಏನು ಹೇಳುತ್ತೆ? ಧರ್ಮಶಾಸ್ತ್ರವನ್ನು ಹೇಳುವವರು ಕೆಲವೊಂದು ಮಾತುಗಳನ್ನು ಹೇಳುತ್ತಾರೆ ಅಂತ. ಏನದು ಧರ್ಮಶಾಸ್ತ್ರ? ಅನಪತ್ಯತಾ ಏಕಪುತ್ರತ್ವಂ ಇತ್ಯಾಹುರು ಧರ್ಮವಾದಿನಃ ಚಕ್ಷುರೇಕಂಚ ಪುತ್ರಶ್ಚ ಅಸ್ತಿ ನಾಸ್ತಿ ಚ ಭಾರತ ಅಂತ 1-2-3 ದೃಷ್ಟಾಂತ ಕೊಟ್ಟ ಶಂತನು. ಒಬ್ಬನೇ ಮಗ ಇದ್ದರೆ ಮಗ ಇಲ್ಲದಂತೆ ಅಂತ, ಒಬ್ಬನೇ ಒಂದೇ ಕಣ್ಣಿದ್ದರೆ ಕಣ್ಣಿಲ್ಲದಂತೆ ಅಂತ,
ಒಬ್ಬನೇ ಮಗ ಇದ್ದರೆ ಮಗ ಇಲ್ಲದಂತೆ, ಒಂದೇ ಕಣ್ಣಿದ್ದರೆ ಮಗನೂ ಇಲ್ಲದಂತೆ. ಚಕ್ಷುರ್ನಾಶೇ ತನೋರ್ನಾಶ ಪುತ್ರನಾಶೇ ಕುಲಕ್ಷಯ. ಎರಡು ಕಣ್ಣಿತ್ತು ಅಂತಾದರೆ ಒಂದು ಕಣ್ಣು ಹೋದರೂ ಇನ್ನೊಂದು ಕಣ್ಣಿನಿಂದ ಜೀವನ ಮಾಡಬಹುದು. ಅನೇಕ ಜನ ಮಕ್ಕಳಿದ್ದರೆ ಒಬ್ಬ ಮಗನಿಗೆ ನಾಶವಾದರೂ ಕುಲ ನಾಶ ಆಗೋದಿಲ್ಲ, ಕುಲ ಮುನ್ನಡ್ಕೊಂಡು ಹೋಗುತ್ತೆ. ಅದಕ್ಕೆ ಹೇಳ್ತಾರೆ, ಧರ್ಮಶಾಸ್ತ್ರ ತಿಳಿದವರು ಹೇಳ್ತಾರೆ, ಒಬ್ಬನೇ ಮಗ ಇದ್ದರೆ ಮಗ ಇಲ್ಲದಂತೆ, ಒಂದೇ ಕಣ್ಣಿದ್ದರೆ ಕಣ್ಣಿಲ್ಲದಂತೆ. ಆ ಇರುವ ಒಂದು ಕಣ್ಣು ಹೋಯಿತು ಅಂತಾದರೆ ದೇಹವೇ ನಾಶ ಆಗಿಬಿಡುತ್ತೆ. ಹಾಗೆ ಇರುವ ಒಬ್ಬ ಮಗನೂ ಸತ್ತು ಹೋದ ಅಂತಾದರೆ ಇಡೀ ಕುಲವೇ ನಾಶವಾಗಿ ಬಿಡುತ್ತೆ. ಅಗ್ನಿಹೋತ್ರಂ ತ್ರಯೀ ವಿದ್ಯಾ ಯಜ್ಞಾಶ್ಚ ಸಹ ದಕ್ಷಿಣಾ ಸರ್ವಾಣಿ ಏತಾನಿ ಅಪತ್ಯಸ್ಯ ಕಲಾಂನಾರ್ಹಂತಿ ಷೋಡಶೀಂ. ಅವ ಹೇಳಿದ ಯಜ್ಞ, ದಾನ, ತಪಸ್ಸು, ದೊಡ್ಡ ದೊಡ್ಡ ಮಹಾಯಜ್ಞಗಳು, ಇದರಿಂದೆಲ್ಲ ಏನು ಪುಣ್ಯ ಬರುತ್ತೋ ಒಬ್ಬ ಮಗ ಇದ್ದ ಅಂತಾದರೆ ಅದರ 16ನೇ ಒಂದು ಭಾಗದಷ್ಟು ಪುಣ್ಯವನ್ನು ಪಡೆದುಕೊಳ್ಳುವಂತಿಲ್ಲ. ಹಾಗಾಗಿ ಮಕ್ಕಳನ್ನು ನಾವು ವಿಶೇಷವಾಗಿ ಪಡೆದುಕೊಳ್ಳಬೇಕಂತೆ. ಏವಂ ಏತನ್ ಮನುಷ್ಯೇಷು ತಚ್ಚ ಸರ್ವಂ ಪ್ರಜಾಸ್ವಿತಿ ಯಥಪತ್ಯಂ ಮಹಾಪ್ರಾಜ್ಞ ತತ್ರ ಮೇ ನಾಸ್ತಿ ಸಂಶಯ. ಇಷ್ಟೆಲ್ಲ ಅನೇಕ ವಿಷಯಗಳನ್ನು ಆ ದೇವವ್ರತನಿಗೆ ತಿಳಿಸ್ತಾ ಹೇಳ್ತಾ ಇದ್ದಾನೆ. ಅಪತ್ಯಂ ಕರ್ಮ ವಿದ್ಯಾಚ ತ್ರೀಣಿ ಜ್ಯೋತಿಂಷಿ ಭಾರತ ಅಂತ 3 ದಿವ್ಯ ತೇಜಸ್ಸುಗಳಿದೆಯಂತೆ, ಜ್ಯೋತಿಗಳು. ಯಾವುದದು? ಅಪತ್ಯಂ ಕರ್ಮ ವಿದ್ಯಾಚ ಅಂತ. ಒಬ್ಬ ಮಕ್ಕಳು ನಮ್ಮ ಜೀವನದಲ್ಲಿ ಇರಬೇಕಾದ ಪ್ರಧಾನವಾದ ಅಂಶಗಳೇನು ಅಂತ ಶಂತನು ತಿಳಿಸ್ತಾ ಇದ್ದಾನೆ. ಮಕ್ಕಳಿರಬೇಕು ಅಂತ ಬಹುವಚನ ಪ್ರಯೋಗ ಮಾಡ್ತಾ ಇದ್ದಾನೆ, ಮಗ ಅಂತ ಪ್ರಯೋಗ ಮಾಡ್ತಾ ಇಲ್ಲ. ಮಕ್ಕಳಿರಬೇಕು, ಜೊತೆಗೆ ಸತ್ಕರ್ಮಗಳಿರಬೇಕು, ಉತ್ತಮವಾದ ಜ್ಞಾನ ಇರಬೇಕು. ಇದು ನಮಗೆ ಜೀವನದಲ್ಲಿ ಅತ್ಯಂತ ಉತ್ತಮವಾಗಿರತಕ್ಕಂಥ ತೇಜೋಮಯವಾದ 3 ವಸ್ತುಗಳು ಅಂತ. ಇಲ್ಲದಿದ್ದವರಿಗೆ ಭಾಳ ಸಂಕಟ ಆಗ್ತಾ ಇರುತ್ತೆ. ಈಗಿನ ಕಾಲದಲ್ಲಿ ಮಕ್ಕಳನ್ನು ಪಡೆದುಕೊಂಡ್ರೂ ಸಂಕಟ. ಅದಕ್ಕೆ ದಾಸರು ಒಂದು ಕಡೆ ಹೇಳಿದರು, ಸುತರಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ ಅಂತ. ಅನುಗಾಲವು ಚಿಂತೆ ಮನುಜನಿಗೆ, ಬಡವನಾದರೂ ಚಿಂತೆ, ಬಲ್ಲಿದನಾದರೂ ಚಿಂತೆ, ಸತಿಯಿದ್ದರೂ ಚಿಂತೆ, ಸತಿ ಇಲ್ಲದಿದ್ದರೂ ಚಿಂತೆ, ಸುತರಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ ಅಂತ. ಇದ್ದವರಿಗೆ ಯಾಕೆ ಹುಟ್ಟಿದ್ರಪ್ಪ ಇಂಥ ಮಕ್ಕಳು ಅಂತ ಚಿಂತೆ, ಇಲ್ಲದಿದ್ದವರಿಗೆ ಮಕ್ಕಳಿಲ್ಲಲ್ಲ ಅಂತ ಮತ್ತೊಂದು ಚಿಂತೆ. ಅಂತೂ ಅನುಗಾಲವು ಚಿಂತೆ ಮನುಜನಿಗೆ ಅಂತಂದರು. ಹಾಗೆಯೇ ಇವ ಹೇಳ್ತಾ ಇದ್ದಾನೆ ಶಂತನು, ಮಕ್ಕಳಿದ್ದರೆ ಬಹಳ ದೊಡ್ಡ, ಅನೇಕ ಜನ ಮಕ್ಕಳನ್ನು ಪಡೆದುಕೊಳ್ಳೋದೇ ಒಂದು ದೊಡ್ಡ ಭಾಗ್ಯ. ಇದು 3 ದಿವ್ಯವಾಗಿರತಕ್ಕಂಥ ಜ್ಯೋತಿಗಳು ಎಂಬುದಾಗಿ ಹೇಳ್ತಾ, ಪುತ್ರನಾದ ನೀನಿದ್ದಿ, ಶೂರನಾಗಿದ್ದಿ, ಒಳ್ಳೆಯ ಮಗ ಅಂತ ಕರೆಸಿಕೊಂಡಿದ್ದಿ. ಇಂಥ ನಿನಗೆ ಏನಾದರೂ ಆಪತ್ತು ಬಂತು ಅಂತಾದರೆ ಅದು ನನ್ನ ಕೈಯಲ್ಲಿ ಸಹಿಸಲಿಕ್ಕಾಗುವುದಿಲ್ಲ ಅಂತ ಶಂತನು ಇಷ್ಟು ಮಾತುಗಳನ್ನು ಹೇಳಿ ಸುಮ್ಮನಾದ. ಇದು ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತಾಯಿತು. ನಿಮ್ಮ ದುಃಖಕ್ಕೆ ಕಾರಣ ಏನು ಅಂತ ಕೇಳಿದರೆ ಶಂತನು ಕೊಟ್ಟ ಉತ್ತರ ಏನು? ನಿನ್ನಂಥ ಮಹಾಶೂರ ಧೀರ ಮಗ ಮತ್ತೊಬ್ಬನಿಲ್ಲಪ್ಪ, ನಿನಗೇನಾದರೂ ಅಪಾಯ ಆಯಿತು ಅಂತಾದರೆ ಅದು ನನಗೆ ಸಹಿಸಲಿಕ್ಕಾಗೋದಿಲ್ಲ, ಬಹಳ ದುಃಖ ಆಗುತ್ತೆ. ಆದರೂ ಕೆಲವೊಂದು ಮಾತುಗಳನ್ನು ಆಡುವಂತೆ ಆಡಿದ್ದಾನೆ. ಒಬ್ಬ ಮಗನಿದ್ದರೂ ಮಕ್ಕಳಿಲ್ಲದಂತೆ ಎನ್ನುವ ಮಾತು, ಒಂದು ಕಣ್ಣಿದ್ದರೂ ಕಣ್ಣಿಲ್ಲದಂತೆ ಅಂತ ಹೇಳಿದ ಮಾತುಗಳು, ಇವನ್ನೆಲ್ಲ ಅರ್ಥ ಮಾಡಿಕೊಂಡ. ನಿನಗೆ ಅನ್ಯಾಯ ಆದರೆ ಅದು ನನಗೆ ಸಹಿಸಲಿಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಂಡ. ಓಹೋ, ಹಾಗಾದರೆ ಈ ಮಾತುಗಳಿಗೆ ಪರಸ್ಪರ ಸಂಬಂಧ ಇದೆ. ತನ್ನ ಮನಸ್ಸಿನೊಳಗೆ ತುಂಬ ದುಃಖವನ್ನು ಇಟ್ಟುಕೊಂಡ ತಂದೆ ನನ್ನ ಬಳಿಯಲ್ಲಿ ಅದನ್ನು ಹೇಳ್ತಾ ಇಲ್ಲ ಅಂತ. ಏನು ಮಾಡಬೇಕು? ನೇರವಾಗಿ ಹೇಳ್ತಾ ಇಲ್ಲ. ನೇರವಾಗಿ ಹೇಳದಿದ್ದರೆ ವಿಷಯ ಅಷ್ಟು ಸ್ಪಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ದೇವವ್ರತ ಒಂದು ಉಪಾಯವನ್ನು ಮಾಡಿದರು. ನೇರವಾಗಿ ಆ ಶಂತನುವಿನ ಸಾರಥಿಯ ಬಳಿಗೆ ಹೋಗ್ತಾ ಇದ್ದಾನೆ. ಸಾರಥಿಯನ್ನು ಹಿಡ್ಕೊಂಡ. ಯಾವಾಗಲೂ ನನ್ನ ತಂದೆಯ ರಥದ ಮುಂದಿದ್ದು ಅವನನ್ನು ರಕ್ಷಣೆ ಮಾಡುವ ವ್ಯಕ್ತಿ ನೀನು. ಇವತ್ತು ಹೋದಾಗ ಏನೇನಾಯಿತು ಅದನ್ನು ವಿವರಣೆಯನ್ನು ಕೊಡು ಅಂತ ಆ ಶಂತನುವಿನ ಸಾರಥಿಯ ಬಳಿಯಲ್ಲಿ ದೇವವ್ರತ ಹೋಗಿ ತಾನು ಕೇಳ್ತಾ ಇದ್ದಾನೆ. ನಡೆದ ಅಷ್ಟೂ ಪ್ರಸಂಗವನ್ನು ದೇವವ್ರತನಿಗೆ ಹೇಳಿಬಿಟ್ಟ ಸಾರಥಿ. ಹೋದಾಗ ಆ ಬೆಸ್ತನ ಮಗಳಾದ ಸತ್ಯವತಿಯನ್ನು ನೋಡಿದ್ದಾನೆ ನಿಮ್ಮ ತಂದೆ, ಅನುರಾಗ ಉಂಟಾಗಿದೆ, ಅವಳನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಬಯಸಿದಾಗ ಅವಳ ತಂದೆ ಒಂದು ಷರತ್ತನ್ನು ಹಾಕಿದ. ಏನದು ಷರತ್ತು? ಅವಳಲ್ಲಿ ಹುಟ್ಟುವ ಮಗನಿಗೆ ಮುಂದಿನ ಸಿಂಹಾಸನವನ್ನು ಕೊಡಬೇಕು ಎಂಬುದಾಗಿ ಷರತ್ತನ್ನು ಹಾಕಿದ್ದಾನೆ. ಇದರಿಂದಾಗಿ ನಿನ್ನ ತಂದೆ ಶಂತನು ಬಹಳ ದುಃಖಿತನಾಗಿದ್ದಾನೆ ಎನ್ನುವ ವಿಚಾರವನ್ನು ನೇರವಾಗಿ ಸಾರಥಿ ದೇವವ್ರತನಿಗೆ ತಿಳಿಸಿದ. ಈಗ ಶಂತನು ಹೇಳಿದ ಮಾತಿಗೂ ಇವ ಹೇಳಿದ ಮಾತಿಗೂ ತಾಳೆ ಹಾಕಿ ನೋಡಿದರೆ ಪರಿಪೂರ್ಣವಾದ ಒಂದು ವಿಷಯ ಅರ್ಥ ಆಯಿತು.
ನಿನಗೇನಾದರೂ ಅನ್ಯಾಯ ಆದರೆ ಅದು ನನ್ನ ಕೈ ಸಹಿಸ್ಲಿಕ್ಕೆ ಆಗೋದಿಲ್ಲ, ಕುಲವೇ ನಾಶವಾಗಿ ಬಿಡುತ್ತೆ ಅಂತ ಹೇಳಿದ. ಏನು ಅನ್ಯಾಯ ಆಗುತ್ತೆ? ಇವನಿಗೆ ಬಿಟ್ಟು ಮತ್ತೊಬ್ಬರಿಗೆ ಸಿಂಹಾಸನವನ್ನು ಕೊಟ್ಟರೆ ಇವನಿಗೆ ಅನ್ಯಾಯ ಆದಂತಲ್ವೋ? ಅದನ್ನು ಡೈರೆಕ್ಟಾಗಿ ಹೇಳದೆ, ನೇರವಾಗಿ ಹೇಳದೆ, ಅದನ್ನು ಇನ್ನೊಂದು ರೀತಿಯಲ್ಲಿ ಶಂತನು ಹೇಳಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ. ಅವನ ಸಾರಥಿಯ ಮೂಲಕ ಈ ವಿಷಯವನ್ನು ತಿಳಿದು ಮುಂದೆ ಏನು ಮಾಡಬೇಕು ದೇವವ್ರತ ಅದನ್ನು ಮುಂದೆ ತಾನು ಆಲೋಚನೆಯನ್ನು ಮಾಡಿದ. ಮುಂದಿನ ನಡೆ ಏನು ದೇವವ್ರತನದ್ದು ಅನ್ನುವ ವಿಚಾರವನ್ನು ಮಹಾಭಾರತ ಮುಂದಿನ ಅಧ್ಯಾಯಗಳಲ್ಲಿ ಹೇಳುತ್ತಾ ಇದೆ. ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.